ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಚ್ ಕ್ಯಾಟ್ ಬ್ರಿಂಗ್ ಏರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್. ನಮ್ಮ ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ಮುರಳಿ ಅವರೇ ಏನನ್ನ ಮಾಡ್ತಾ ಇದ್ದೀರಾ? ನಿನ್ನೆ ನರಕ ಚತುರ್ದಶಿ ಆಗಿದೆ, ಇವತ್ತು ಲಕ್ಷ್ಮೀ ಪೂಜೆ ಶುರು ಮಾಡ್ತಾ ಇದ್ದಾರೆ, ನಾಳೆ ಬಲಿ ಪಾಡ್ಯಮಿ ಇದೆ. ಈ 3 ದಿನನೂ ಕೂಡ ವೈವಿಧ್ಯಮಯ ಅಡುಗೆಗಳನ್ನ ಮಾಡ್ತಾ ಇದೀವಿ. ಮತ್ತೊಮ್ಮೆ ನಮ್ಮ ಜೀ ಕನ್ನಡ ವಾಹಿನಿಯ ಆತ್ಮೀಯ ವೀಕ್ಷಕರೆಲ್ಲರಿಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಮುರಳಿಯವರೇ ನೋಡಿ, ಅದ್ಭುತವಾದ ಅಡುಗೆಗಳನ್ನೇ ಮಾಡಿ ತೋರಿಸ್ಬೇಕು ದೀಪಾವಳಿಗೆ ಅಂತ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ GFC ಖ್ಯಾತಿಯ ಕೃಷ್ಣಪ್ಪ ಅವರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಕೃಷ್ಣಪ್ಪ ಬನ್ರಿ ಇಲ್ಲಿ. ನಮಸ್ಕಾರ ಕೃಷ್ಣಪ್ಪ ಅವರೇ. ನಮಸ್ಕಾರ. ನಾನು ಇವತ್ತೇ ಕೇಳ್ತಾ ಇದ್ದೆ, ಮಾಡಿಸ್ತಾ ಇರೋದು ವೆಜ್ಜು, ಕೃಷ್ಣಪ್ಪ ಅವ್ರನ್ನ ಯಾಕೋ ಕರೆಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೆ. ಇಲ್ಲ ಸರ್, ನಾಟಿ ಸ್ಟೈಲಿಂದ ಏನೋ ಮಾಡ್ತಾರಂತೆ ಅಂತ ಹೇಳಿದ್ರು. ಅದೇನ್ ಮಾಡ್ತಾ ಇದ್ದೀರಾ ನೀವು? ಸರ್ ನಾಟಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹಬ್ಬದ ವಿಶೇಷ. ಬಿರಿಯಾನಿ ಇದೆ, ಮಶ್ರೂಮ್ ತಂದಿಲ್ಲ, ಚಪ್ಪಟಿಯಾಗಿ ಏನಿದೆ, ನಾಯಿ ಕೊಡ್ತಾರೆ. ಇದು ನಾಟಿ ಸರ್, ಇದು ನೋಡಿ. ಸುಮ್ಮನೆ ಹಬ್ಬದ ದಿನ ತಲೆ ಕೆಡಿಸ್ಬಿಡಿ ಬೆಳಗ್ಗೆ ಬಂದು. ಇದ್ರೊಳಗೂ ನಾಟಿ ಬರ್ತದೇನ್ರಿ ಇದು? ಸರ್ ನೋಡಿ, ತೆಗೆದು ನೋಡಿ. ಅಯ್ಯೋ, ಇದು ಕೃಷ್ಣರಾಜ ಮಾರ್ಕೆಟ್ ಅಲ್ಲಿ ಎಂಟ್ರೆನ್ಸ್ ಅಲ್ಲೇ ಮಾರಾಟ ಸಿಗುತ್ತೆ, ಯಾರು ಬೇಕಾದ್ರೂ ತಗೋಬಹುದು. ಎಲ್ಲಿ ಸಿಗುತ್ತೆ ಅಂತ ಅವ್ರು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಇದು ನಾಟಿ ಇದೆ ಅಂತಾನೆ ಸಿಗುತ್ತೆ, ಬಟ್ ಚೆನ್ನಾಗಿರ್ತಾ ಇದು. ನೋಡಿ ಮಾಡ್ಕೊಡ್ತೀನಿ. ಇದ್ರೊಳಗೆ ಬಿರಿಯಾನಿನಾ? ಇದ್ರೊಳಗೆ ಬಿರಿಯಾನಿ. ಓಕೆ 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 ಓಕೆ, ಎಷ್ಟು ಅದ್ಭುತವಾಗಿರ್ತದೆ ನೋಡ್ರಿ. ಓಕೆ, ಶುರು ಮಾಡೋಣ. ನಿಮ್ಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಶ್ರೂಮಿನ ನಾಟಿ ಸ್ಟೈಲಿನ ಒಂದು ಬಿರಿಯಾನಿ ಮಾಡಿ ತೋರಿಸ್ತೀನಿ ಸರ್. ವೆಜ್ ಅವ್ರಿಗೆಲ್ಲ ಇಷ್ಟ ಆಗುತ್ತೆ. ಕೃಷ್ಣಪ್ಪ ಅಂದ್ರೆ ಬರೀ ನಾನ್ ವೆಜ್ ಅಲ್ಲ, ಎಲ್ಲೋ ಒಂದ್ ಕಡೆ ವೆಜ್ಜು ಇದೆ ಅಂತ ಹೇಳ್ತಾ ಇದಾರೆ GFC ಖ್ಯಾತಿಯ ಕೃಷ್ಣಪ್ಪ ಅವರು. ಓಕೆ ಕೃಷ್ಣಪ್ಪ, ಶುರು ಮಾಡೋಣ. ಮಾಡಕ್ಕೆ ಏನೇನು ತಂದಿದ್ದೀರಾ? ನಾಟಿ ಮಶ್ರೂಮ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ನಾಟಿ ಮಶ್ರೂಮ್, ಬಾಸುಮತಿ ಅಕ್ಕಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಡಬಲ್ ಬೀನ್ಸ್, ಬಟಾಣಿ, ಹಸಿ ಮೆಣಸಿನಕಾಯಿ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಅರಿಶಿನ, ಗರಂ ಮಸಾಲ, ಏಲಕ್ಕಿ, ಲವಂಗ, ಚಕ್ಕೆ, ತುಪ್ಪ, ಉಪ್ಪು, ಎಣ್ಣೆ. ಓಕೆ, ಹಬ್ಬದ ದಿನ ಒಂದು ಒಳ್ಳೆ ವೆಜ್ ಬೇಕು, ವೆಜ್ ರೈಸ್ ಬೇಕು, ಚಿತ್ರಾನ್ನ ಬೇಕು, ಪುಳಿಯೋಗರೆ ಬೇಕು. ಯಾವಾಗಲೂ 2-3 ದಿನ ಹಬ್ಬ ಬಂದ್ಬಿಟ್ರೆ ದೊಡ್ಡ ರಾಮಾಯಣ. ಹೇಳ್ತಾ ಇದ್ದೀನಿ, ಒಂದಿನ ಬಂದ್ರೆ ಏನೋ ಮಾಡಿ ಮುಗಿಸ್ಬಿಡ್ಬೋದು. ಆದ್ರೆ 2ನೇ ದಿನ ಅದೇ ತರ ಅಡುಗೆ ಕಂಟಿನ್ಯೂ ಮಾಡಬೇಕು ಅಂದ್ರೆ ಪ್ರಾಣ ಹೋಗ್ತದೆ, ತಿನ್ನೋರ್ಗೂ ಮಾಡೋರ್ಗೆ ಇಬ್ಬರಿಗೂ. ಅಯ್ಯೋ ಬಾಯೆಲ್ಲ ಸಿಸಿ ಆಗ್ಬಿಟ್ಟಿರುತ್ತೆ, ಅಯ್ಯೋ ನೆನೆ ಇದು ಮಾಡಿದೆ, ಇವತ್ತು ಏನು ಮಾಡ್ಕೋಬೇಕು ಅಂತ ಕನ್ಫ್ಯೂಷನ್. ಆದ್ರೂ ಕೂಡ ನಾಟಿ ಸ್ಟೈಲಲ್ಲಿ ಒಂದು ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡ್ರೆ ಅದ್ರ ಮಜಾನೇ ಬೇರೆ ಅಂತ ಇದ್ದಾರೆ. ಶುರು ಮಾಡೋಣ ಸರ್. ಏನ್ ಕೊಡಿ ಫಸ್ಟ್ ನಿಮಗೆ? ಕುಕ್ಕರ್ ಕೊಡಿ. ಕುಕ್ಕರ್ ಒಂದೇ ಸರಿ ಹಾಕ್ಬೋದಾ? ಅಷ್ಟೇ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕಾ ಕೃಷ್ಣಪ್ಪ ಅವರೇ? ಓಕೆ ಸರ್. ಮತ್ತೆ ಆಯ್ತು, ಪೂಜೆ ಜೋರಾಗಾಯ್ತಾ ಸರ್? ಗ್ರಾಂಡ್, ಫುಲ್ ಗ್ರಾಂಡಾ? ನಮ್ಗೆಲ್ಲ ಕರೀತೀರಾ ಅನ್ಕೊಂಡ್ವಿ, ಕರೀಲಿಲ್ಲ ನೀವು. ನಾವು ಕರೆದ್ ನೀವು ಬಿಸಿ ಆಗಿದ್ರ ಸರ್. ಹೇಳಿದ್ರೆ ಏನಂದ್ರೆ ಫುಲ್ಲು ಬಿಸಿ ಆಗ್ಬಿಟ್ಟಿದ್ದಾರೆ. ನಾವೇನೋ ಕರೀತಾರೆ ನಮ್ಮ ಹುಡುಗರೆಲ್ಲ ಕಾಯ್ತಾ ಇದ್ರು. ಎಲ್ಲಿ ಕರೆದ್ರು? ಅವರಲ್ಲಿ ಕಡ್ಕೊಂಡ್ರು. ಸರ್, 2 ಲವಂಗ. ದೀಪಾವಳಿಗೆ ನಿಮ್ಮ ಒಟ್ಟು ರಜಾ ಇಲ್ವಾ ಹೇಳ್ಬಿಡಿ ಸರ್. ದೀಪಾವಳಿ ರಜೆ ಇಲ್ಲ ಸರ್, ರಜಾ ಮುಗಿದೋಗಿದೆ. ಕೋಟ ಮುಗಿದೋಯ್ತಾ? ಮುಗಿದೋಯ್ತು. 3 ರಜಾ ಅಲ್ವಾ? ಒಳ್ಳೆಲ್ಲ ಬಾರಿಸಿ. ಗಣೇಶ ಹಬ್ಬಕ್ಕೆ ಒಂದು ಶಿವರಾತ್ರಿ, ಒಂದು ಯುಗಾದಿ, ಗಣಪತಿ, ವರಮಹಾಲಕ್ಷ್ಮಿ. 4 ಮದುವೆ ಆದ್ಮೇಲೆ 4 ಮಾಡ್ಕೊಂಡ್ರಿ. ಮೊದಲು 3 ಇತ್ತು ಬಿಟ್ಕೊಳ್ಳಿ ಸರ್. ಏಲಕ್ಕಿ ಹಾಕಿ 2. ಓಕೆ. ಲವಂಗ. ಓಕೆ. 2 ಚಕ್ಕೆ. ಓಕೆ. ಅದೇನಕ್ಕೆ ಇಷ್ಟೊಂದು ಮಾಡ್ತಾ ಇದ್ದೀರಾ? ಯಾರಿದ್ದಾರೆ ತಿನ್ನಕ್ಕೆ? ಸರ್, ಈಗ ಹೇಳಿದ್ರೆ ದಸರಾಗ ಏನು ಮಾಡ್ಕೊಟ್ಟಿಲ್ಲ ಅಂತ ಹೇಳಿ ಅದಕ್ಕೆ ಮಶ್ರೂಮ್ ಬಿರಿಯಾನಿ ನಮ್ಗೆ. ಮಶ್ರೂಮ್ ಬಿರಿಯಾನಿ ಮಾಡಿ ತಿನ್ಸ್ಬಿಡೋದು. ಓಕೆ ಬಿಡಿ, ನಿಮ್ ಖುಷಿನೇ ನಮ್ ಖುಷಿ. ರುಬ್ಕೊಳ್ಳೋದೇನಾರ ಉಂಟಾ ಇಲ್ಲಿ? ಒಂದೊಂದು ಟೊಮೆಟೊ ಅಷ್ಟೇ ಸರ್. ಎಲ್ಲ ರುಬ್ಬಿದ? ಇದು ರುಬ್ಕೊಂಬಿಡಿ ಅದನ್ನ. ಇದು ಬೇಯಷ್ಟೊಳಗೆ ರುಬ್ಬಾನಿ ಮೀರಿ ಸರ್, ಸ್ವಲ್ಪ ಟೈಮ್ ಇರ್ತದ? ಟೈಮ್ ಇರ್ತದೆ, 2 ಸೆಕೆಂಡ್. ಟಗಾಟಾಗ 5 ನಿಮಿಷ ಮುಗಿಸ್ಕೊಡ್ತೀನಿ. ಹಬ್ಬದ ದಿನ ಯಾರಿಗೂ ಫ್ರೀ ಇರಲ್ಲ, ಎಲ್ಲ ಪಟ ಅಂತ ನೋಡ್ತಾ ಇರ್ತಾರೆ, ಬರ್ಕೊಳ್ತಾ ಇರ್ತಾರೆ. ಅಟ್ಲೀಸ್ಟ್ ಮನೇಲಿ ಬೇಗ ಶುರು ಮಾಡೋದು ವಿಶೇಷವಾದ ಇದು ಅಡುಗೆ ಮಾಡ್ಕೊಳ್ಳಿ ಸರ್, ಬೊಂಬಾಟ್ ಎಂಜಾಯ್. ನಾನು ಮಾತ್ರ ಈ ಥರದ್ದು ಎಲ್ಲಿ ಮಾಡ್ತಾರೆ ನೋಡಿಲ್ಲಪ್ಪ ಈ ಮಶ್ರೂಮ್ನ. ನಿಮ್ಗೆ ಎಷ್ಟು ಬೇಕು ಹೇಳಿ ಸರ್, ನಾನು ತರ್ಸ್ಕೊಡ್ತೀನಿ. ಬೇಡಪ್ಪ, ಅಷ್ಟೊಂದು ತಿನ್ನಕ್ಕದೇನು. ಅದ ಮಾರ್ಕೆಟ್ ಮೇನ್ ಗೇಟ್ ಅಲ್ಲೇ ಎಂಟ್ರೆನ್ಸ್ ಎಲ್ಲ ಹೋದ ತಕ್ಷಣ ಎಂಟ್ರೆನ್ಸ್ ಎಲ್ಲ ಇದೆ. ಓಕೆ. ಈರುಳ್ಳಿ ಸರ್. ನೀವು ದೀಪಾವಳಿ ವೆಜ್ಜಾ ನಾನ್ ವೆಜ್ಜಾ? ನಮ್ದು ಕೇಳ್ಬೇಕ ಸರ್ ಸ್ಟೋರಿನ ಸರ್. ಹಬ್ಬದ ದಿನ ನೆನ್ಸ್ಬೇಡ ಸಿಂಗಿರಿ ಸರ್, ಜನ ಬೈಕೋತಾರೆ. ಏನ್ ವೆಜ್ ಅಡಿಗೆ ಮಾಡಿ ತೋರಿಸ್ತಾವ್ರೆ ಇವರು. ಹೌದೌದು, ನಾನ್ ವೆಜ್ ವಿಚಾರ ಮಾತಾಡ್ತಾರೆ ಅಂತ. ಬಟ್ ನಿಮ್ ತಮಿಳ್ನಾಡಲ್ಲ ನಾನ್ ವೆಜ್ ಮಾಡ್ತಾರಲ್ವಾ? ಒಂದೇ ದಿನ ವೆಜ್, ಮಿಕ್ಕಿ 2 ದಿನ ನಾನ್ ವೆಜ್ ಅಲ್ಲ. ಸ್ವಲ್ಪ ಹಸಿಮೆಣಸಿಗೆ ಹಾಕೊಳ್ಳೋ ಖಾರಕ್ಕೆ ಹಾಕಿ ಸರ್. ಓಕೆ. ಇದು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು 3 ಇದೆ. 3 ತರ ಸೊಪ್ಪನ್ನ ಹಾಕಿ ಹಾಕಿದ್ವಿ. ಎಷ್ಟೋ ಜನ ಶುಂಠಿ ಪೇಸ್ಟ್ನ ಫಸ್ಟ್ ಫ್ರೈಗೆ ಹಾಕ್ಬಿಡ್ತಾರೆ, ಹಾಕ್ಕೊಡೋದು. ಈರುಳ್ಳಿನೇ ಫಸ್ಟ್ ಹಾಕಬೇಕು.
ಆಮೇಲೆ ಶುಂಠಿ ಪೇಸ್ಟಾ ಆಮೇಲೆ ಹಾಕ್ಬೇಕು ಶುಂಠಿ. ಎಲ್ಲ ಸಿಡಿದು ಬಿಡ್ತೀರಾ ಎಣ್ಣೆಗೆ ಹಾಕಿದ ತಕ್ಷಣ ಅದು ಅಲ್ವಾ? ತಲೆ ಹಿಡಿದು ಬಿಡುತ್ತೆ ಸರ್ ಜೊತೆಗೆ. ಹೌದೌದು. ಪಟ್ಟಣ ತಲೆ ಹಿಡಿದು ಬಿಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಬಂದಾಗ ಶುಂಠಿಯ ಪ್ರಮಾಣ ಕಡಿಮೆ ಇರಲಿ, ಬೆಳ್ಳುಳ್ಳಿಯ ಪ್ರಮಾಣ ಜಾಸ್ತಿ ಜಾಸ್ತಿ ಇರಲಿ. ಈಗ ಶುಂಠಿ ಸೇರಿಸೋಣ. ಹಾಕಿ ಸರ್. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಇದು ಎರಡು ರುಬ್ಕೊಂಡಿರೋದು. ಓಕೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ ಸಾಕಾ? ಸಾಕು. ನಾನು ರುಬ್ಕೊಂಡ್ಬಿಡ್ತೀನಿ ಕೆಲವನ್ನ. ಹಾಕೊಂಬಿಡಿ, ಇನ್ನೇನು ಬೇಯಿಸ್ಬೇಕು ಎಲ್ಲ ಹಾಕ್ಬಿಡಿ. ಬಟಾಣಿ ಹಾಕೊಳ್ಳೋಣ. ಹಾಕಿ ಬಟಾಣಿ. ಓಕೆ. ಡಬಲ್ ಬೀನ್ಸ್ ಹಾಕೊಳ್ಳೋಣ. ಡಬಲ್ ಬೀನ್ಸ್ ಹಾಕ್ತಾ ಇದ್ದೀರಾ? ಹ್ಞೂ ಸರ್. ಓಕೆ. ಹಬ್ಬದ ಅಡುಗೆ ಅಲ್ವಾ ಸರ್? ಹೌದೌದು. ಸ್ವಲ್ಪ ವಿಶೇಷವಾಗಿರಲಿ. ವಿಶೇಷವಾದ ಅಡುಗೆಗಳಲ್ಲಿ ಡಬಲ್ ಬೀನ್ಸ್ ಬಿದ್ದರೆ ಅದೊಂದು ಸ್ವಲ್ಪ ಮಜಾ ಗೊತ್ತಾಗುತ್ತೆ, ಏನೋ ವಿಶೇಷ ಇದೆ ಇವ್ರ ಮಲ್ಲಿ ಅಂತ. ಸಾಲ್ಟ್ ಹಾಕೊಳ್ಳೋಣ. ಹಾಕ್ಬಿಡಿ ಸರ್. ಸಾಲ್ಟ್ ಸ್ವಲ್ಪ ಹಿಡೀಲಿ ಚೆನ್ನಾಗಿ. ಇದು ಕಾಂಡದ ರಸ ಸೊಪ್ಪು. ಕಾಂಡದ ಸೊಪ್ಪು ಅಂದ್ರೆ ಏನು ಗೊತ್ತಾ, ನಮ್ಮ ಕೃಷ್ಣಪ್ಪ ಅವರು ಯಾವ ಕಾಂಡನೂ ವೇಸ್ಟ್ ಮಾಡಲ್ಲ, ಯಾವ ಬೇರನ್ನು ವೇಸ್ಟ್ ಮಾಡಲ್ಲ. ಸೊಪ್ಪು ತೊಗೊಂಡ್ರೆ ನಿಮ್ಗೆ ಏನು ಕಡ್ಡಿ ಬರುತ್ತೋ ಸೊಪ್ಪೆಲ್ಲ ಬಿಡಿಸ್ಬಿಟ್ಟಿದ್ದಕ್ಕೆ ಹಾಕ್ಕೊಂಡು ಆ ಕಡ್ಡಿನೆಲ್ಲ ಹಾಕಿ ರುಬ್ಬಿ ಬಂದಿರತಕ್ಕಂಥ ಕಾಂಡದ ರಸ ಹಾಕೊಳ್ಳಿ. ಸಕ್ಕತ್ತಾಗಿರುತ್ತೆ ಹಾಕಿದ್ರೆ. ಓಕೆ 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 ಓಕೆ. ಈಗ ಮಶ್ರೂಮ್ ಸೇರಿಸೋಣ. ಇವರೇ ಸೇರಿಸ್ಬಿಡ್ತೀರಾ ಹ್ಞೂ ಮಶ್ರೂಮ್? ಸರ್, ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಬೇಕದು. ಓಕೆ. ನಾಟಿ ಮಶ್ರೂಮು, ನೋಡಿ ಈ ಮಾಮೂಲಿ ಬಟನ್ ಮಶ್ರೂಮ್ ಅಲ್ಲ ಇದು. ಇದನ್ನು ಹಾಕ್ಬಿಡೋಣ ಸರ್ ಸ್ವಲ್ಪ. ಹಾಕ್ಬಿಡಿ ಹಾಕ್ಬಿಡಿ. ಅಷ್ಟೇ ಅಷ್ಟೇ, ಮುಗೀತು. ಅಯ್ಯೋ ಅಯ್ಯೋ ಮುಗಿದೋಯ್ತು. ಕೃಷ್ಣಪ್ಪ, ಹೇಳಿ ಸರ್. ಅಷ್ಟು ದಪ್ಪ ಇದ್ದಲ್ಲ ಸಣ್ಣಗಾಗೋಯ್ತಪ್ಪ. ನಾನು ಹೇಳು ಸರ್, ಎಲ್ಲ ಫುಲ್ ಸಿಂಕ್ ಆಗ್ಬಿಡುತ್ತೆ ಅದು. ಫುಲ್ಲು ಸಿಂಕಿಂಗು. ಟೊಮೆಟೊ ಹಾಕೊಳ್ಳೋಣ. ಹಾಗೆ ಸರ್. ಓಕೆ. ನಮ್ಮ ಇವತ್ತಿನ ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಅಡುಗೆಯನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ JFC ಖ್ಯಾತಿಯ ಕೃಷ್ಣಪ್ಪನವರು. ಅಕ್ಕಿ ಅದು ಬಾಸ್ಮತಿ ಅಕ್ಕಿನಾ? ಬಾಸ್ಮತಿ ಸರ್. ಬಾಸುಮತಿ ಇಲ್ಲ ಅಂದ್ರೆ ಕೃಷ್ಣಪ್ಪ ಅವರು ಸೌಟೆ ಎತ್ತಲ್ಲ ಮೇಲೆ. ಇಲ್ಲ ಸರ್, ಖಂಡಿತ. ಡಿಸೈಡ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಬರ್ಬೇಕಾದ್ರೆ ಅದೇನು ಇಷ್ಟು ಆಗುತ್ತದೆ, ಅದು ಅಳತೆ ಮಾಡ್ಬೋದು ಸ್ಕೇಲ್ ಇಟ್ಬಿಟ್ಟು. ಹಾಂ ಸರ್, JFC ಗರಂ ಮಸಾಲ ಹಾಕೋಣ ಸ್ವಲ್ಪ. JFC ಅವರ ಗರಂ ಮಸಾಲ ಅಂದ ತಕ್ಷಣ ಸಾರ್ ನಮ್ಮ ಗರಂ ಮಸಾಲ ಬಗ್ಗೆ ಹೇಳಿ ಸರ್. 13ಕ್ಕಿಂತ ಜಾಸ್ತಿ ಮಸಾಲ ಪದಾರ್ಥಗಳನ್ನ ಹಾಕಿ ಮಾಡುವಂಥ ಏಕೈಕ ಗರಂ ಮಸಾಲ ನಮ್ಮದು ಸಾರ್ ಅಂತ ಇದ್ದಾರೆ. ಚಕ್ಕೆ, ಲವಂಗ, ಜಾಪತ್ರೆ, ಜಾಕಾಯಿ, 3 ಥರ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲವನ್ನ ಹಾಕಿ ಅನಾನಸುವನ್ನು ಹಾಕಿ ಮಾಡಿರ್ತಕ್ಕಂಥದ್ದು. 1 kg ಅಕ್ಕಿಗೆ 1 ಸ್ಪೂನ್ ಹಾಕಿ ತಿನ್ನೋಡಿ ಅಂತ ಹೇಳ್ತಾರೆ. ಇದೇ ಪ್ರಮಾಣದಲ್ಲಿ ಮಾಡ್ಕೋಬೋದು. ಮಾಡ್ಕೊಳಕ್ಕಾಗಿಲ್ಲ, ಈ ಗರಂ ಮಸಾಲ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಕೃಷ್ಣಪ್ಪ ಅವ್ರಿಗೆ ಫೋನ್ ಮಾಡಿ, ಅವ್ರ ಅಂಗಡಿಗೆ ಕರ್ಸ್ಕೊಂಡು ನಿಮ್ಗೆ ಕೊಟ್ಟು ಕಳಿಸ್ತಾರೆ. ರುಚಿ ನೋಡಿ, ಖಂಡಿತವಾಗ್ಲೂ ಅದು ಯೂಸ್ ಮಾಡೋದು ಬಿಡೋಕ್ಕೆ ಚಾನ್ಸೇ ಇಲ್ಲ. ನೀವು ಕೃಷ್ಣಪ್ಪ ಅವರ ಎಲ್ಲ ಅಡುಗೆನಲ್ಲೂ ಅವ್ರ ಗರಂ ಮಸಾಲ ಇದ್ದೇ ಇರ್ತದೆ. ಅದೊಂಥರ ಯಾವ ಅಡುಗೆ ಬೇಕಾದ್ರೆ ಹಾಕೋಬೋದು. ಚಿತ್ರಾನ್ನಕ್ಕೆ ಹಾಕೊಳ್ಳಿ ಅಂತಾರೆ. ಉಪ್ಪಿಟ್ಟು ಮಾಡಿದ್ರೆ ಸರ್ ಉಪ್ಪಿಟ್ಟು ಹಾಕಿ ಸರ್ 1 ಸ್ಪೂನು ಅಂತಾರೆ. ಸಾರ್ ಅದು ವೆಜ್ ಅಲ್ವಾ ಸರ್? ಸಾರ್ ವೆಜ್ ಗಿಜ್ಜಿಲ್ಲ ಸರ್, ಗರಂ ಮಸಾಲ ಇದು ಯಾವುದಕ್ಕೆ ಬೇಕಾದ್ರೆ ಹಾಕೋ. ಪಲ್ಯ ಮಾಡ್ತೀವಿ ಸರ್, 1 ಸ್ಪೂನ್ ಹಾಕೊಳ್ಳಿ ಸರ್ ಅಂತಾರೆ. ಸರ್ ಅಕ್ಕಿ ಹಾಕ್ಬಿಡೋಣ. ಹಾಕಿ ಸರ್. ಈ ಬಾಸುಮತಿ ಹಾಕಿದ ಮೇಲೆ ಅಕ್ಕಿ ತಿರ್ಗಿಸ್ಬಾರ್ದು, ಒಡೆದೋಗ್ಬಿಡುತ್ತೆ, ಬಿಡ್ದೋಗ್ಬಿಡುತ್ತೆ ಅಂತ ಅವೆಲ್ಲ ಏನಿಲ್ವಾ? ಎಂಥದಿಲ್ಲ ಸರ್. ಅಲ್ವಾ? ತಿರ್ಗಿಸ್ತಾ ಇರೋಕ್ಕಾಗತ್ತಾ? ತಿರ್ಗಿಸ್ತಿರಕ್ಕಾಗತ್ತಾ? ಹೇಳಿ. ನಾವು ಅನ್ನ ಆಗೋರು ಕೊನೆಯ ತನಕ ತಿರ್ಗಿಸ್ತಾ ಇರ್ತೀವಿ ಅಂಗಡಿನಲ್ಲಿ. ಹೌದೌದು. ಸ್ಮೂತಾಗಿ ತಿರ್ಗಿಸ್ಬೇಕಷ್ಟೇ. ಅಲ್ಲೇನು ಕುಕ್ಕರಲ್ಲಿ ಮಾಡಲ್ವಲ್ಲ ನೀವು? ಕುಕ್ಕರ್ಲೇ ಮಾಡ್ತೀನಿ. ದೊಡ್ಡ ಕುಕ್ಕರ್ಗಳು 60 ಲೀಟರ್ ಕುಕ್ಕರಲ್ಲಿ ಮಾಡ್ತೀವಿ. ಏನ ಬಿರಿಯಾನಿನ? 60 ಲೀಟರ್ ಕುಕ್ಕರ್ಗಳ? ಹ್ಞೂ ಸರ್. ನೀರು ಹಾಕೊಳ್ಳೋಣ. ಹಾಕಿ. ಎಷ್ಟು ಬೇಕಷ್ಟು. ಅದ್ಭುತವಾದಂಥ ನಾಟಿ ಶೈಲಿಯ ಮಶ್ರೂಮ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ, ತುಂಬ ಖುಷಿಯಾಗುತ್ತೆ. ಯಾರು ಬೇಕಾದರೂ ಮಾಡ್ಕೋಬೋದು, ನೋಡ್ಕೋಬೋದು, ತಿನ್ಕೋಬೋದು. ಓಕೆ ಸರ್. ಓಕೆನಾ? ತುಪ್ಪ ಬಳಸಿ ಸರ್ ನೀವು. ಓಕೆ ಸರ್.
ಏನು ನೀವೇನು ಕಾಲ್ ಕೆಜಿ ಹಾಕ್ತೀರೇನ್ರಿ ರೀ? ತುಪ್ಪ ಅಂದರೆ ನಮಗೆ ಅದು ದೇವರಿದ್ದಂಗೆ. ಹಂಗಂತೀರಾ? ಮತ್ತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ನಾಟಿ ಮಶ್ರೂಮ್ ಬಿರಿಯಾನಿನ ಮಾಡಿ ನಮ್ಮ ಮುಂದೆ ತಂದು ಓಪನ್ ಮಾಡ್ಬಿಡ್ತೀನಿ ಮುರಳಿಯವರೇ ಅಂತ ಇದ್ದಾರೆ. ಕೃಷ್ಣಪ್ಪನವರು ಓಪನ್ ಮಾಡ್ಬೋಣ ಸರ್? ಅದು ಫುಲ್ ಖಾಲಿ ಆಗಿದೆಯಲ್ಲ? ಹ್ಞೂ ಸರ್. ನಾಟಿಯಾಗಿಯೇ ಕಾಣ್ತದೆ. ಅದ್ಭುತವಾಗಿದೆ ಸರ್. ಅನ್ನ ಹಿಂಗಿರ್ಬೇಕು ನೋಡ್ರಿ ನೋಡಿ ಸರ್. ಕೃಷ್ಣಪ್ಪ, ಇದೆ. ಕೆಲವರು ಮಶ್ರೂಮ್ ತಿನ್ನಲ್ಲ ಗೊತ್ತಾ ನಿಮ್ಗೆ? ಯಾಕೆ ಸರ್? ಅದು ಮಶ್ರೂಮ್ ವೆಜ್ ಅಲ್ಲ ಸರ್? ಹ್ಞೂ ವೆಜ್. ಅದೇ ನಾನ್ ವೆಜ್ ಥರ ಕಾಣ್ತದೆ. ಏನು ಮಾಡೋಕ್ಕಾಗಲ್ಲ ಸರ್. ಇರ್ತಾರೆ ಪ್ರಜೆಗಳು ತಿನ್ನಲ್ಲ, ಏನು ಮಾಡೋಕ್ಕಾಗಲ್ಲ ಅಲ್ವರಾ? ಹೌದು. ಓಕೆ. ದೀಪಾವಳಿ ಪ್ರಯುಕ್ತ ನಾಟಿ ಸ್ಟೈಲಲ್ಲಿ ಮಶ್ರೂಮ್ ಬಿರಿಯಾನಿ. ನಾಟಿ ಇದು ನಾಟಿ ಮಶ್ರೂಮ್ ಹಾಕಿ ನಾಟಿ ಬಿರಿಯಾನಿ ಮಾಡಿರೋದು ಪ್ರಪಂಚದಲ್ಲಿ ಯಾರೂ ಇಲ್ಲ. ಅದು ನಮ್ಮ GFC ಖ್ಯಾತಿಯ ಕೃಷ್ಣಪ್ಪ ಅವರ ಒಬ್ಬರ ಕೈಯಿಂದನೇ ಸಾಧ್ಯ. ಈ ನಾಟಿ ಕೊತ್ತಂಬರಿ ಸೊಪ್ಪು, ನಾಟಿ ಮೆಂತ್ಯ ಸೊಪ್ಪು, ನಾಟಿ ಪುದೀನ ಸೊಪ್ಪು, ಅದರ ಜೊತೆಗೆ ಈ ನಾಟಿ ಮಶ್ರೂಮನ್ನು ಹಾಕಿ ಮಾಡಿರ್ತಕ್ಕಂಥ ವಿಶೇಷವಾದಂಥ ವೆಜ್ ಬಿರಿಯಾನಿನ ಮಾಡಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳಿ. ನಾಟಿ ಮಶ್ರೂಮ್ ಬಿರಿಯಾನಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಟೊಮೆಟೊ ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಏಲಕ್ಕಿ, ಲವಂಗ, ಚಕ್ಕೆ, ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಹುರಿದು ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಹಸಿ ಬಟಾಣಿ, ಡಬಲ್ ಬೀನ್ಸ್, ಉಪ್ಪು, ಕಾಂಡದ ನೀರು, ನಾಟಿ ಮಶ್ರೂಮ್, ರುಬ್ಬಿದ ಟೊಮೆಟೊ, ಗರಂ ಮಸಾಲ, ನೆನೆಸಿದ ಬಾಸುಮತಿ ಅಕ್ಕಿ, ನೀರು, ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಈಗ ನಾಟಿ ಮಶ್ರೂಮ್ ಬಿರಿಯಾನಿ ಸವಿಯಲು ಸಿದ್ಧ. ರೀ ಕೃಷ್ಣಪ್ಪ, ಹೇಳಿ ಸರ್. ಇದೇನೋ ಒಂಥರ ಈ ನಾಟಿ ಮಶ್ರೂಮ್ ವಿಚಿತ್ರವಾಗಿ ಕಾಣ್ತಾ ಇತ್ರಿ. ಇದು ನೋಡಿ ಹೆಂಗಿದೆ ಟೇಸ್ಟ್ ಸರ್. ಹಂಗಂತೀರಾ? ಏನೋ ಒಂಥರ ಕಾಣ್ತಾ ಇದೆ ನನಗೇನೋ. ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ಒಳ್ಳೆ ರೈಸ್ ಬಾತು. ಬಂಬಾಟಿರುತ್ತೆ ಸರ್. ನಾಟಿ ಇದಲ್ವಾ, ಟೇಸ್ಟ್ ಸಗದಾಗಿರುತ್ತೆ. ನೀವು ನಾಟಿದಂದ್ರೆ ವೆಜ್ ಎಲ್ಲ ಭಯ ಬಿದ್ಬಿಡ್ತಾರೆ ಅಷ್ಟೇ. ಇಲ್ಲ ಸರ್, ವೆಜ್ ಮಶ್ರೂಮ್ ನಾಟಿ ಮಶ್ರೂಮ್ ಹಾಕಿ ಮಾಡಿರೋದು ಅಂತ ಹೇಳ್ತಾರೆ. ಹಬ್ಬ ದಿನ ಒಳ್ಳೆ ಫೀಲ್ ಇರ್ತದೆ ಸರ್. ಮಾಡ್ಕೊಂಡು ಏನೋ ಸ್ವೀಟ್ ತಿಂದು ಬೇಜಾರು ದೀಪಾವಳಿ ಜಾಸ್ತಿ ಸಗದ ಟೇಸ್ಟ್ ಸಗದಾಗಿದೆ ಸರ್. ಮಶ್ರೂಮ್ ನಾಟಿದು ಬಂಬಾಟ್ರಿ. ಸೊ ನೀವು ಹೋಟ್ಲಿಗೆ ಬಂದು ಇದು ಬೇಕು ಅಂದ್ರೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ನಮಗೇನು ಎಷ್ಟಂದ್ರೆ ಹೇಳಿದ್ರು 20 ನಂಬರ್ಸ್ ಮೇಲೆ ಯಾರು ಏನು ಕೇಳಿದ್ರು ಮಾಡ್ಕೊಡ್ತೀವಿ. ಯಾವ್ದಾರ ಕೇಳಲಿ ಶುರು ಮಾಡ್ಕೊಡ್ರಿ. ಇಷ್ಟು ದೊಡ್ಡ ಮಶ್ರೂಮ್ ಬರುತ್ತೆ ಅಂತ ಯಾರು ಗೊತ್ತಿಲ್ಲ ಬಿಡಿ. ಅದು ನಾಟಿ ಸ್ಟೈಲ್ ಅದು ಹಂಗೆ ಬರೋದು. ಛತ್ರಿ ಥರ ಬರ್ತದೆ. ಸಪೋಸ್ ಕೆಲವರು ಮಶ್ರೂಮ್ ಆಗಲ್ಲ, ಏನು ಮಾಡಬೇಕು? ಪನ್ನೀರ್ ಹಾಕ್ಬೋದು. ಹಾಂ, ಹಂಗೆ ಪನ್ನೀರ್ ಸೇರಿಸ್ಕೋಬೋದು. ಹಾಂ, ಇನ್ನೂ ಬೇಕಾದಷ್ಟು ಇದೆ ಸರ್ ಇದರಲ್ಲಿ. ಗೋಬಿ ಹಾಕೋಬೋದಲ್ವಾ? ಗೋಬಿ ಹಾಕೋಬೋದು, ಪನ್ನೀರ್ ಹಾಕೋಬೋದು, ಆಮೇಲೆ ಸೋಯಾ ಹಾಕೋಬೋದು. ಹಾಂ ಹಾಂ ಹಾಂ, ಆ ಥರ ಡಿಸೈನ್ ಸೇರಿಸ್ಕೋಬೋದು. ಇವಾಗ ಐಡಿಯಾ ಬಂತು. ಈ ಥರ ಬಿರಿಯಾನಿ ಬೇಕು, ಈ ಥರ ಬಿರಿಯಾನಿ ನಮಗೂ ಮಾಡಿಕೊಡ್ಬೇಕು, ಗರಂ ಮಸಾಲ ಬೇಕು, KG ಗಟ್ಟಲೆ ಕಬಾಬ್ ಬೇಕು, 100 ಜನಕ್ಕೆ ಬಿರಿಯಾನಿ ಮಾಡಿಕೊಡ್ಬೇಕು ಅಂದರೆ ಕೃಷ್ಣಪ್ಪ ಅವ್ರು ಕಾಯ್ತಾ ಇರ್ತಾರೆ. ಟಿಂಬರ್ ಲೇಔಟ್ನಲ್ಲಿ ಅವ್ರ ಹೋಟೆಲ್ ಇದೆ. ಫೋನ್ ನಂಬರ್ ಹೇಳಿ ಸರ್. 94 810 36 202 ಮಾಡಿದ್ರೆ ಕೃಷ್ಣಪ್ಪ ಅವ್ರು ಸಿಗ್ತಾರೆ. ನೀವು ಬೇಕಾದ ಅಡುಗೆ ಮಾಡ್ಕೊಡ್ತಾರೆ, ಗರಂ ಮಸಾಲನು ಕಳಿಸ್ಕೊಡ್ತಾರೆ. ಥ್ಯಾಂಕ್ ಯು ಕೃಷ್ಣಪ್ಪ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ. ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮದಲ್ಲಿ ಮುರಳಿಯವರೇ ಯಾರನ್ನ ಕರೆಸ್ತಾ ಇದ್ದೀರಾ, ಏನನ್ನ ಮಾಡಿಸ್ತಾ ಇದ್ದೀರಾ? ಮತ್ತೊಮ್ಮೆ ನಮ್ಮ ಆತ್ಮೀಯ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮುರಳಿಯವರೇ ಒಂದು ಒಬ್ಬಟ್ಟು ಇರಲೇಬೇಕು, ಏನು ಬೇಕಾದ್ರೂ ಸ್ವೀಟ್ ಮಾಡ್ಕೊಳ್ಳಿ, ಒಂದೇ ಒಂದು ಒಬ್ಬಿಟ್ಟನ್ನ ತಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮನೆ ಒಳಗೆಯ ಭಾಸ್ಕರ್ ಅವರು ಬಂದಿದ್ದಾರೆ. ಭಾಸ್ಕರ್ ಬನ್ರಿ ಇಲ್ಲಿ. ಅಲ್ರಿ ದೀಪಾವಳಿಗೆ ಯಾರು ಒಬ್ಬಟ್ಟು ಮಾಡ್ಕೊಳ್ತಾರೆ? ಏನೊಂದು ವಿಶೇಷತೆ ಇರಲಿ. ಒಳ್ಳೆ ನಾವು ಕಜ್ಜಾಯ ಮಾಡ್ಕೊಳ್ತೀವಪ್ಪ. ಒಬ್ಬಟ್ಟು ಮಾಡೋದು ಕಷ್ಟ ಅಂದರೆ ಇಲ್ಲ ಸರ್, ಲಕ್ಷ್ಮೀ ಪೂಜೆ ತುಂಬ ಜನ ನಾರ್ತ್ ಕರ್ನಾಟಕ ಕಡೆ ಎಲ್ಲನೂ ಒಬ್ಬಟ್ಟು ಮಾಡ್ಕೊಳ್ತಾರೆ. ದಯವಿಟ್ಟು ಬೇಳೆ ಒಬ್ಬಟ್ಟು ಮಾಡ್ತೀನಿ, ಒಂದ್ಸರಿ ನೋಡ್ಕೊಂಬಿಡಿ ಅಂತ ಹೇಳಿದ್ದಾರೆ.
ಬೆಳೆ ಒಬ್ಬಟ್ಟು ಮಾಡಕ್ಕೆ ಭಾಸ್ಕರ್ ಅವರೇ ಮನೆ ಒಳಗೆಯಿಂದ ಏನೇನು ತಂದಿದ್ದೀರಾ? ಬೇಳೆ ಒಬ್ಬಟ್ಟು ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ತೆಂಗಿನಕಾಯಿ ತುರಿ, ಬೆಲ್ಲ, ಚಿರೋಟಿ ರವೆ, ಮೈದಾ ಹಿಟ್ಟು, ಅರಿಶಿನ, ತುಪ್ಪ, ಎಣ್ಣೆ. ಓಕೆ, ಶುರು ಮಾಡೋಣ. ಏನು ಕೊಡ್ಲಿ ಫಸ್ಟ್ ನಿಮಗೆ? ಒಂದು ಪಾತ್ರೆ ಕೊಡಿ ಸರ್, ನೀರು ಹಾಕೊಂಡು ಇದು ಬೇಯಿಸ್ಬೇಕು. ಪಾತ್ರೆಯಲ್ಲಿ ಬೇಯಿಸ್ಬೇಕಾ, ಕುಕ್ಕರಲ್ಲಿ ಬೇಯಿಸ್ಬೇಕಾ? ಪಾತ್ರೆ ಬೇಯಿಸಿ. ಓಕೆ, ಬೆಳೆ ಬೇಯಿಸ್ಕೊಳಕ್ಕ ಇದು? ಬೇಳೆ ಬೇಯಿಸ್ಬೇಕು. ನೋಡಿ ಹೆಂಗಿದೆ ಬೆಳೆ ಬೇಯಿಸ್ಕೊಳಕ್ಕ? ಹೌದು ಸರ್. ಬೇಯಿಸ್ಕೊಳ್ಳಿ. ನೀರನ್ನ ಇಟ್ಟಿದ್ದಾರೆ. ಬೇಳೆ ಒಬ್ಬಟ್ಟಿಗೆ ಸಾರ್ ಬೇಳೆ ಬೇಯಿಸ್ಕೊಂಡು ತರಬಾರ್ದೇನ್ರಿ ಹಿಂದೆ? ಬೇಳೆ ಬೇಯಿಸೋದ್ರಲ್ಲೂ ಒಂದು ವಿಶೇಷ ಇದೆ ಸರ್, ಅದು ನಾನು ತೋರಿಸ್ಕೊಡೋಕ್ಕೋಸ್ಕರನೇ ಬಂದಿದ್ದೀನಿ ಅಂತ ಇದ್ದಾರೆ ಭಾಸ್ಕರ್ ಅವರು. ಬೇಳೆ ಹಾಕಿ ಹಾಗೆ ಬಿಡಬಾರ್ದು, ಸೀದೋಗ್ಬಿಡುತ್ತೆ. ಬೇಳೆ ಹಾಕಿ ಹಾಗೆ ಬಿಡಬಾರ್ದು, ತಿರ್ಸ್ಬೇಕು. ಒಂದ್ಸಲ ತಿರ್ಸ್ಬಿಡ್ಬೇಕು. ಆಯ್ತು. ಹಾಗೆ ಅಕಸ್ಮಾತ್ ಹಾಗೆ ಬಿಟ್ಟರು ಕೂಡ ಅಡಿಗೆ ಬುಡಾಡ್ಬಿಡುತ್ತೆ. ಓಕೆ, ಆಮೇಲೆ ಆಯ್ತು ಸರ್. ಇವಾಗ ಕನಿಕನ ಕಲ್ಸ್ಕೊಂಡ್ಬಿಡ್ತೀನಿ ನಾನು. ಅದೇನೋ ಟೆಕ್ನಿಕ್ ಇದೆ ಅಂದ್ರೆ ಅದು ಬೇಯಬೇಕಲ್ಲ, ಬೇಳೆ ಟೆಕ್ನಿಕ್ ಹೇಳ್ತೀವಿ. ಬೇಯಬೇಕಾ ಒಂದು. ಆಯ್ತು, ಟೆಕ್ನಿಕ್ ಆಮೇಲೆ ಹೇಳ್ತೀವಿ ಸರ್. ಫಸ್ಟ್ ಬೇಲಿ ಇದು ಅಂತ ಹೇಳ್ತಿದ್ರೆ ನೆಕ್ಸ್ಟ್ ಕನಿಕ ಕಲ್ಸ್ಕೊಂಡು ಇದು ರವೆ ಸರ್, ಚಿರೋಟಿ ರವೆ. ಚಿರೋಟಿ ರವೆಯ ಒಂದು ಪ್ರಮಾಣಕ್ಕೆ 5 ಪ್ರಮಾಣಕ್ಕೆ 5 ಪ್ರಮಾಣಕ್ಕೆ 1 ಪ್ರಮಾಣ ಮೈದಾ. 1 kg ಅದು ಹಾಕಿದ್ರೆ ಇದೊಂದು 200 ಗ್ರಾಮ್ ಹಾಕಿದ್ರೆ ಸಾಕು. 200-250 ಗ್ರಾಮ್ ಸಾಕು. ಎರಡೇ ನೀರು ಹಾಕ್ಕೊಳ್ಳಿ, ಕಲಿಸ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕಿ. ಚೂರೆಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬೇಳೆ ಬೇಯ್ತಾ ಇದೆ. ಬೇಳೆ ಒಬ್ಬಟ್ಟು ತುಂಬಾ ಈಸಿ, ಒಂದ್ಸರಿ ಮಾಡ್ಕೊಂಬಿಡಿ. ಇವತ್ತು ಹೆಂಗಿರು ಲಕ್ಷ್ಮೀ ಹಬ್ಬ ಬೇರೆ ಇದೆ. ಲಕ್ಷ್ಮೀ ಹಬ್ಬಕ್ಕೆ ಒಬ್ಬಟ್ಟು ಮಾಡ್ಬೇಕಂತೆ. ನಮಗೆ ಗೊತ್ತಿಲ್ಲ, ನಾವು ಕಜಾಯ ಮಾಡೋದು. ಏನೋ ನಮ್ಮ ಭಾಸ್ಕರ್ ಅವರ ಆಸೆ. ಸಾರಿ ಇಲ್ಲ ಸರ್, ಒಬ್ಬಟ್ಟು ಮಾಡ್ಬೋಣ ಸರ್ ಅಂತ. ಏನ್ರಿ ಇಷ್ಟ ಆಗೋಯ್ತು ಬೇಳೆ? ಏನೋ ಟೆಕ್ನಿಕಲ್ ಕೊಡ್ತೀನಿ ಅಂದ್ರೆ ಅದೇನು ತೋರಿಸ್ರಿ, ನಮ್ಗೆ ಕಾಣ್ತಾನೆ ಇಲ್ಲ. ನೋಡಿ ಇಲ್ಲಿ ಚುಕ್ಕೆ ಬಂದಿದೆ ನೋಡಿ, ವೈಟ್ ಚುಕ್ಕೆ. ಹೌದು, ಮಧ್ಯದಲ್ಲಿ ಹೌದು. ಅದು ಚಿಕ್ಕ ಡಾಟ್ ತರ ಆಗ್ಬೇಕು. ಅವಾಗ ಪೂರ್ತಿ ಬೆಂದಿದೆ ಅಂತಾನಾ? ಪೂರ್ತಿ ಇಲ್ಲ, ಆ ಬೇಳೆ ಒಳಗೆ ಕರೆಕ್ಟ್ ಅದು. ಪೂರ್ತಿ ಡಾಟ್ ಹೊರಟೋಗ್ಬಿಟ್ರೆ ಬೇಳೆ ನೀರಾಗ್ಬಿಡುತ್ತೆ. ಓಕೆ, ಮಧ್ಯದಲ್ಲಿ ಒಂದು ಬಿಳಿ ಕಲರ್ ಡಾಟ್ ಬರುತ್ತೆ, ಅದು ಇರಬೇಕು. ಅದಿದ್ದಾಗ ಲಾಸ್ಟ್ ಇರ್ಬೇಕಾದ್ರೆ ಇಳಿಸ್ಬಿಡಿ, ಚೆನ್ನಾಗಿರುತ್ತೆ. ಲಾಸ್ಟ್ ಬಂದಿದೆ, ಇಳಿಸ್ಬೋಣ? ಇಳಿಸ್ಬಿಡ. ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕಿದ್ದೀರಾ? ಇದು ಇಳಿಸ್ಬಿಡ್ತೀನಿ. ಅದಕ್ಕೊಂದು ಪಾತ್ರೆ ಬೇಕಲ್ವಾ ನಿಮಗೆ? ಎಸ್. ಓಕೆನಾ ಸರ್? ಎಸ್. ಇಳಿಸ್ಬಿಟ್ಟು ನಾವು ಚೆನ್ನಾಗಿ ನುಣ್ಣು ಬೇಯಿಸ್ಕೊಂಡ್ಬಿಡ್ತೀವಿ, ಅದಕ್ಕೆ ಅದೇನು ಸಿಕ್ಕಲ್ಲ. ಹೌದು, ನೀರಾಗ್ಬಿಟ್ರೆ ಹೋಳಿಗೆ ಮಾಡೋಕ್ಕೆ ಆಗಲ್ಲ. ಓಕೆ, ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ಅದು ಸಣ್ಣ ಡಾಟ್ ಇದ್ದಾಗ ಇಳಿಸ್ಕೊಂಡ್ಬಿಟ್ರೆ ಬೇಳೆ ಹೋಳಿಗೆಗೆ ಕರೆಕ್ಟಾಗಿ ಗಟ್ಟಿ ಬರುತ್ತೆ. ಓಕೆ, ನೆಕ್ಸ್ಟ್ ಇದು ಇದೆಯಲ್ಲ ನೀರು. ಓಕೆ, ಇದರಲ್ಲಿ ಸಾಂಬಾರ್ಗೆ, ರಸಮ್ಗೆ ಮಿಕ್ಸ್ ಮಾಡ್ಕೊ. ಒಬ್ಬಟ್ಟು ಸಾರಿಗೆ ಅದನ್ನು ಯೂಸ್ ಮಾಡ್ಬೋದು, ಯಾವುದು ವೇಸ್ಟ್ ಆಗಲ್ಲ. ಓಕೆ ಸರ್, ಒಂದು ಬಾಂಡ್ಲಿ ಏನಕ್ಕೆ ಅಲ್ಲಿ ಬೇಯಿಸ್ಕೊಳಕ್ಕ? ಬೆಲ್ಲ ಮಿಕ್ಸ್ ಮಾಡ್ಕೊಳಕ್ಕೆ. ಎಸ್ ಸರ್. ಬೆಲ್ಲ. ಓಕೆ, 1 kg ಬೇಳೆಗೆ 1 kg ಒಂದು 50 ಗ್ರಾಮ್ ಬೆಲ್ಲ ಬೀಳಬೇಕು. ನಮ್ಮ ಅಳತೆ. ಅಚ್ಚ ಬೆಲ್ಲನಾ ಉಂಡೆ ಬೆಲ್ಲನಾ ನೀವು ಹಾಕೋದು? ನಮ್ಮದು ಚಿಕ್ಕ ಬಕೆಟ್ ಬರುತ್ತೆ, ಕೊಲ್ಲಾಪುರ ಬಕೆಟ್. ಹೌದು, ಸ್ಮಾಲ್ ಬಕೆಟ್, ಕೊಲ್ಲಾಪುರದ್ದು. ಅದರಲ್ಲಿ ಮಣ್ಣು. ಅದೇನು ಕೊಲ್ಲಾಪುರದಲ್ಲಿ ಯಾರು ನಿಮ್ಮವರು? ನಾವು ಅಲ್ಲಿಂದ ತಂದು ಕೊಡ್ತಾರೆ ಸರ್, ಡೀಲರು. ಓ, ಅದಕ್ಕೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋದಾ ನೀವು? ಓಕೆ. ಆ ಬೆಲ್ಲದಲ್ಲಿ ಮಣ್ಣುಗಳಿರಲ್ಲ, ಸ್ವಲ್ಪ ಒಳ್ಳೆ ಕ್ವಾಲಿಟಿ ಬೆಲ್ಲ ಅಂತ. ಹುಳಿ ಅಂಶ ಸ್ವಲ್ಪ ಕಡಿಮೆ ಇರುತ್ತೆ, ಹುಳಿ ಅಂಶ ಇರಲ್ಲ. ಓಕೆ. ಇದ್ರ ಜೊತೆಗೇನೆ ಸ್ವಲ್ಪ ಕಾಯಿ ಹಾಕೊಬೋದು. ಇದ್ರ ಜೊತೆಗೇನೆ? ಕಾಯಿ ಹಾಕಿದ್ರೆ ಕಾಯಿ ಜಾಸ್ತಿ ಹಾಕಿದ್ರೆ ಹೋಳಿಗೆ ಜಾಸ್ತಿ ದಿನ ಲೈಫ್ ಇರಲ್ಲ, ಬಾಳಿಕೆ ಬರಲ್ಲ. ಇದು ಕಾಯಿ ಹಾಕಿಲ್ಲ ಅಂದ್ರೆ ನೀವು 3 ದಿವಸ ಬೇಳೆ ಒಳಗೆ ಇಡ್ಬೋದು. ಇಲ್ಲ ಅಂದ್ರೆ 1 ದಿವಸ ಮತ್ತೆ ಫ್ರಿಜ್ಜಲ್ಲಿ ಇಟ್ಕೊಬೇಕಾಗತ್ತೆ. ಓಕೆ, ಸಾಕಲ್ಲ? ಸಾಕು. ಬೆಲ್ಲಕ್ಕೆ ಸ್ವಲ್ಪ ನೀರು, ನೀರಿಗೆ ಸ್ವಲ್ಪ ಕಾಯಿ ತುರಿ. ಸ್ವಲ್ಪ ಪಾಕ ಬಂದ ತಕ್ಷಣ ಇದು ಪಾಕ ಬರುತ್ತಾ? ಇದು ಪಾಕ ಬರ್ಬೇಕು, ಅದು ಇಂಪಾರ್ಟೆಂಟ್. ಅದು ಗಟ್ಟಿ ಆಗ್ಬೇಕಲ್ಲ ಹೂಣ. ಓಕೆ. ಜಾಸ್ತಿ ನಿಮ್ಮ ಅಂಗಡಿನಲ್ಲಿ ಮನೆ ಒಳಗೆ ನಿಮ್ಮ ಅಂಗಡಿ ಏನಿದೆ DVG ರೋಡ್ನಲ್ಲಿ, ಅಲ್ಲಿ ಯಾವ್ದು ಜಾಸ್ತಿ ಸೇಲ್ ಆಗೋದು? ಜಾಸ್ತಿ ಬೇಳೆ ಒಳಗೆ, ಕಾಯಿ ಒಳಗೆ. ಫಸ್ಟ್ ಬೇಳೆ ಒಳಗೆ ಮೈನ್. ಇದೊಂಥರ ಯೂನಿವರ್ಸಲ್ ಒಳಗೆ ಇದು. ಎಲ್ರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ತಿಂತಾರೆ, ಎಲ್ಲರೂ ಹಬ್ಬಕ್ಕೆ ಮಾಡ್ಕೊಳ್ತಾರೆ. ಸ್ಪೆಷಲ್ ಆಗಿಲ್ಲ ಏನೂ ಇರಲ್ಲ. ಸಾಧಾರಣವಾಗಿ ಎಲ್ರಿಗೂ ಇಷ್ಟ ಆಗುವಂಥ ನಂಬರ್ 1 ಒಳಗೆ ಅಂದರೆ ಬೇಳೆ ಒಳಗೆ. ಅದಾದಮೇಲೆ ಕಾಯಿ ಒಳಗೆ. ಅದಾದ್ಮೇಲೆ ವೆರೈಟೀಸ್. ಅದಾದಮೇಲೆ ಎಲ್ಲ ವೆರೈಟಿ ಶುರು ಆಗುತ್ತೆ. ಅದು ಚಾಯ್ಸು, ನನಗೆ ಬಾದಾಮಿ ಬೇಕು, ನನಗೆ ಪಿಸ್ತಾ ಬೇಕು, ನನಗೆ ಇದು ಬೇಕು, ಅದು ಬೇಕು ಅನ್ನೋದೆಲ್ಲ ಆಮೇಲೆ. ಬಟ್ ಏನಂದ್ರು ಕರ್ನಾಟಕದಲ್ಲಿ ಹೋಳಿಗೆ ಅಂದ ತಕ್ಷಣ ಫಸ್ಟು ಬೇಳೆ ಒಳಗೆ, ಬೇಳೆ ಒಳಗೆ ತಕ್ಷಣ ಕಾಯಿ ಒಳಗೆ. ಆ ಪಾಕ ಬಂದಮೇಲೆ ಬಂತಲ್ಲ ಪಾಕ? ಎಸ್, ಬಂದಿದೆ, ಸ್ವಲ್ಪ ಪಾಕ ಬಂದಿದೆ. ಗಂಟು ಬರಬೇಕು. 1 2 3 ಎಸ್ ಬಂದಿದೆ. ಹಾಕೊಳ್ಳಿ ಸ್ವಾಮಿ. ಈ ಬೇಳೆನ ಇದಕ್ಕೆ ಹಾಕೊಳ್ಬೇಕು. ಓಹೋ. 1 kg ಬೇಳೆಗೆ 1 kg ಬೆಲ್ಲ.
ಕೆಜಿ ಒಂದು 50 ಗ್ರಾಮ್ 100 ಗ್ರಾಮ್. ಸ್ವಲ್ಪ 100 ಗ್ರಾಮ್ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ, ಸಪ್ಪೆ ಇದೆ ತಿನ್ನಕ್ಕಾಗಲ್ಲ. ಇದನ್ನ ನಿಮ್ಮ ಹೋಟ್ಲಲ್ಲಿ ಏನ್ರಲ್ಲಿ ಕೊಡ್ತೀರಾ? ಕಾಯಾಳು ತೆಂಗಿನ ಹಾಲೇನ ಕೊಡ್ತೀರಾ? ಹಾಲಿಲ್ಲ, ತುಪ್ಪ. ತುಪ್ಪ ಮಾತ್ರ? ಬಿಸಿ ಬಿಸಿ ಹೋಳಿಗೆ ಅವ್ರು ಅಲ್ಲಿ ಮಾಡಿ ಹಂಗೆ ತುಪ್ಪ ಹಾಕಿ ಕೊಡ್ತೀವಿ. ಹಾಲು ಒಂದು ಐಡಿಯಾ ಇದೆ, ಹಾಲು ಕೊಡ್ಬೇಕು, ಮಾಡಬೇಕು. ಪಾಯಸ ಎಲ್ಲ ಶೇರ್ ಮಾಡ್ತಿಲ್ಲ ಆ ಟೈಮಲ್ಲಿ ಅದನ್ನು ಎಲ್ಲ ಸೇರಿ ಮಾಡೋಣ. ಏನೇನೋ ಸ್ಕೀಮ್ ಇಟ್ಟಿದ್ದೀರಾ ನೀವಲ್ಲ? ಹೌದು ಸರ್. ಈ ಸ್ವಲ್ಪ ಅರ್ಶಿನ ಇದಕ್ಕೆ ಹಾಕ್ತೀವಿ. ರವಿಯವರ ಅರ್ಶಿನ ಪುಡಿ ಸ್ವಲ್ಪ. ಓಕೆ. ಓ, ನೀವು ಹೂರ್ಣಕ್ಕೆ ಹಾಕೊಂಡ್ಬಿಡ್ತೀರಾ? ಹೌದು. ಕನಕಕ್ಕೆ ಹಾಕಲ್ಲ? ಕನಕಕ್ಕೆ ಯಾಕೆ ಹಾಕಲ್ಲ ಅಂದರೆ ಎಲ್ಲ ಹೋಳಿಗೆಗೂ ಕನಕ ಬೇಕು. ಯೂನಿವರ್ಸಲ್ ಕನಕ ಒಂದೇನೇನೆ? ಹೌದೌದು. ಓಹೋ. ಅದರಿಂದ ನಾವೇನು ಮಾಡ್ತೀವಿ, ಇದಕ್ಕೆ ಹಾಕ್ಬಿಟ್ಟು ಎಲ್ಲದಕ್ಕೂ ಒಂದೇ ಕನಕ ಇಟ್ಟಿರ್ತೀವಿ. ಮಾಡಿರ್ತೀರ ಸರ್ ನೀವು ಸಾಮಾನ್ಯ? ಓಕೆ ಸರ್, ಸಾಕಾ? ಸಾಕು. ರುಬ್ಕೊಳ್ಳೋದ ಇದನ್ನ ಅಷ್ಟೇ. ಇದಕ್ಕೆ ನೀರು ಹಾಕ್ತಿ ರುಬ್ಬೇಕಾ? ನೀರು ಹಾಕ್ಬಾರ್ದು. ನೀರು ಹಾಕ್ಬಾರ್ದಲ್ಲ? ನೀರು ಹಾಕಿದ್ರೆ ಹೂರ್ಣ ನೀರು ಹಾಕ್ಬಿಟ್ರೆ ಒಬ್ಬಟ್ಟು ಮಾಡೋಕ್ಕಾಗಲ್ಲ. ಹುಷಾರ್ರಿ, ರುಬ್ತಾ ಇಲ್ಲ. ಆಕ್ಚುಲಾಗಿ ಏನಂದ್ರೆ ಮೊದಲೇ ಇದನ್ನ ಗ್ರೈಂಡ್ರಲ್ಲಿ ಹಾಕ್ಸ್ಕೊಳ್ತಾ ಇದ್ರು, ದೊಡ್ಡ ದೊಡ್ಡ ವೆಟ್ ಗ್ರೈಂಡ್ರಲ್ಲಿ ಹಾಕ್ಕೊಳ್ಳೋರು, ಆಮೇಲೆ ರುಬ್ಕೊಳ್ಳೋರು ಮನೆಯಲ್ಲಿ. ಅವಾಗ ತುಂಬಾ ಚೆನ್ನಾಗಿ ಬರೋದು. ಇವಾಗ ಏನಾದ್ರು ನೀವು ರುಬ್ಬಿಲ್ಲ, ಬೆಳೆ ನೈಸ್ ಆಗಿಲ್ಲ ಅಂತ ನೀರಿಗೆ ಹಾಕೊಂಡ್ರೆ ಒಬ್ಬಟ್ಟು ಮಟನೇನೆ. ನಾವು ಕೆಲಸ ಕಲಿಬೇಕಾದ್ರೆ ಕೈಯಲ್ಲಿ ರುಬ್ತಾ ಇದೀವಿ ಸರ್. ಅದಕ್ಕೆ ಒಂದು ಗ್ರೈಂಡರ್ ರುಬ್ತೀರ ನೀವು. ಓಕೆ, ಹೂರ್ಣ ರುಬ್ಬಾಯ್ತು. ತೋರಿಸಿ ಹೂರ್ಣ ತೋರಿಸಿ, ಹೆಂಗ್ ಬಂದಿದೆ? ಇಷ್ಟು ನೈಸಾಗಿ ಬರಬೇಕಲ್ಲ? ಇಷ್ಟು ಗಟ್ಟಿ ಇರಬೇಕು. ಇಷ್ಟು ಗಟ್ಟಿ ಇರಬೇಕು, ಇಷ್ಟು ನೈಸ್ ಆಗಿರಬೇಕು. ರಫ್ ಆಗಿದ್ರು ಚೆನ್ನಾಗಿರಲ್ಲ, ನೀರಾಗಿ ಆಗ್ಬಿಟ್ರೆ ಒಬ್ಬಟ್ಟು ಬರಲ್ಲ. ಮಾಡಿ ಸರ್. ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿದ್ದೀನಿ. ಏಲಕ್ಕಿ ಹಾಕ್ಬಿಟ್ರಾ? ಹೌದು. ಕನಕ ರೆಡಿ. ಕಡ್ಡಿ ತಂದಿದ್ದೀರಾ ನಿಮ್ಮ ಕಡ್ಡಿ? ತೋರಿಸಿ. ಭಾಸ್ಕರ್ ಅವ್ರದ್ದು ಮಾಯಾ ದಂಡ ಇದು. ಇದಿದ್ರೇನೆ ಸರ್ ಆಗೋದು ಅಂತ ಕೈ ಹಿಡ್ಕೊಂಡ್ಬಿಡ್ತಾರೆ, ಮೆತ್ತಿಗೆ ಹಿಂದ್ಗಡೆಯಿಂದ ಹಿಡ್ಕೊಂಡ್ಬರ್ತಾರೆ. ಏನಂತ ನೋಡಿದ್ರೆ ಇದು ಸಾರ್ ದೋಸೆ ಏನದು ಒಬ್ಬಟ್ಟು ಎತ್ತಕ್ಕೆ ಸಾರ್ ಅಂತ. ಓಕೆ ಸರ್, ರೆಡಿ. ಹಿಟ್ಟು ರೆಡಿ ಮಾಡ್ಕೊತೀನಿ. ಮಾಡ್ಕೊಳ್ಳಿ. ಕೇಳ್ತೀರಾ ಟಿವಿಲಿ ಬಂದ್ಮೇಲೆ ಜನ? ತುಂಬ ಜನ ಕೇಳ್ತಾರೆ, ಜಾಸ್ತಿ ನಿಮ್ಮನ್ನೇ ಕೇಳ್ತಾರೆ ಸರ್. ರೀ ಒಬ್ಬಟ್ಟು ಮಾಡೋರನ್ನ ಕೇಳ್ತಾರೆ, ತಿನ್ನೋರು ಯಾರು ಕೇಳ್ತಾರೆ? ಫೋನ್ ಮಾಡಿ ಏನು ಮಾಡ್ತಾರೆ ಗೊತ್ತಾ ಸರ್? ಭಾಸ್ಕರ್ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯ್ತು ನಮಗೆ ಅಂತಾರೆ. ಸರಿ ಸರ್, ನಂಗೆ ಒಂದು ಸ್ವಲ್ಪ ಮುಳ್ಳಿ ನಂಬರ್ ಬೇಕು ಅಂತಾರೆ. ಕಡಿಮೆ ಮಾಡಿದ್ದೀನಿ ಬಿಡಿ. ಏನದು? ಏನೋ ಸಿಟ್ಟದು? ಮೈದಾ. ಅದು ಮೈದಾ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ 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 ಓಕೆ. ನಮ್ಮ ಇವತ್ತಿನ ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಸಿಹಿ ತಿಂಡಿಗಳನ್ನ ತೋರಿಸ್ಕೊಡ್ತಾ ಇದೀವಿ, ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದೀವಿ. ಇದು ಒಗ್ಗರಣೆ ಡಬ್ಬಿಯಲ್ಲಿ ಮಾತ್ರ ಸಾಧ್ಯ. ಜೊತೆಗೆ ಸಾಕಷ್ಟು ಜನ ಕೇಳಿದ್ರು, ಮುಳ್ಳಿಯವರೇ ನಮ್ಗೆ ಇದು ತೋರಿಸಿ ಅದು ತೋರಿಸಿ. ನಾವು ಒಂದು ವಾರದ ಮೊದಲೇ ನಮ್ಮ ಫೇಸ್ಬುಕ್ನಲ್ಲಿ ಹಾಕಿದ್ವಿ, ನಿಮಗೆ ದೀಪಾವಳಿಗೆ ಯಾವ ಅಡುಗೆ ಬೇಕು, ಯಾವ ಅಡುಗೆ ಇಷ್ಟಪಡ್ತೀರಾ, ಯಾವ ಅಡುಗೆ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ವಿ. ಸಾಕಷ್ಟು ಜನ, ಸುಮಾರು ಒಂದು 4-5 ಸಾವಿರಕ್ಕಿಂತ ಜಾಸ್ತಿ ಜನ ನಮ್ಗೆ ಇದು ಬೇಕು ಅಂತ ಲಿಸ್ಟೇ ಹಾಕಿ ಕಳಿಸ್ಬಿಟ್ಟಿದ್ದಾರೆ ತುಂಬ ಜನ. ಆ ಲಿಸ್ಟ್ಗಳಲ್ಲಿ ಯಾರು ಜನ ಜಾಸ್ತಿನ ಇಷ್ಟಪಟ್ಟು ಕೇಳಿದಾರೋ ಅದನ್ನೇ ನಮ್ಮ ಇವತ್ತಿನ ನಮ್ಮ ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸ್ತಾ ಇದ್ದೀವಿ. ದಯವಿಟ್ಟು ನೋಡ್ಕೊಳ್ಳಿ, ಸರಿಯಾಗಿ ಸಿಹಿ ತಿಂಡಿ ಮಾಡ್ಕೊಳ್ಳಿ. ಏನಂದ್ರು ನೀವು ಒತ್ತದಿದೆಯಲ್ಲ ಭಾಸ್ಕರ್, ಹಾಂ ಸರ್, ಅದಕ್ಕೆ ಒಬ್ಬಟ್ಟು ತಿನ್ಬೇಕು. ಥ್ಯಾಂಕ್ ಯು ಸರ್. ಒಬ್ಬಟ್ಟು ಹೆಂಗಾರ ಹೋಗ್ಲಿ, ಆ ಒತ್ತೋ ಸ್ಟೈಲ್ ಇದೆಯಲ್ಲ, ಓಕೆ, ಮಾತಾಡಂಗಿಲ್ಲ. ಎಸ್, ಇದೆಯಲ್ಲ ಇದು ಬಿಳಿ ಒಳಗೆ ಚೆನ್ನಾಗಿ ಸೇಲ್ ಆಗ್ತಿರ್ಬೇಕಲ್ಲ ಇವಾಗ? ಹೌದು ಸರ್. ಟಿವಿಲಿ ಬಂದಾದ್ಮೇಲೆ ಈಗ ಡೈಲಿ 3 ಟ್ರಿಪ್ ಹೋಗ್ತಾ ಇದೆ. ಮೊದಲು 1 ಟ್ರಿಪ್ ಹೋಗ್ತಾ ಇತ್ತು, ಈಗ 3 ಟ್ರಿಪ್ ಮಾಡ್ತಾ ಇದ್ದೀವಿ. ಎಲ್ಲ ನಿಮ್ಮ ದಯ ಸರ್. ನೀವು ಮಾಡೋ ರುಚಿ ಚೆನ್ನಾಗಿ ಕೊಟ್ಟಿದ್ರೆ ಯಾವನ್ ಬಂದು ತಿಂತಾನೆ? ಯಾವಲ್ಲ ಅದಕ್ಕೆ ಹೇಳೋದು. ನಾವು ಮಾಡ್ತೀವಿ ಅಂತ ಗೊತ್ತಾಗಲ್ಲ ಸರ್. ದುಡ್ಡು ಕೊಟ್ಟು ತಿಂತಾರೆ, ಚೆನ್ನಾಗಿ ರುಚಿಯಾಗಿರೋದು ಕೊಡಿ. ಯಾಕಂದ್ರೆ ನಾವು ಇಲ್ಲಿ ಏನು ಹೇಳ್ತೀವೋ ಆ ರುಚಿ ಅಲ್ಲಿ ಇರಬೇಕು. ಹೌದು ಸರ್. ಮುಳ್ಳಿಯವ್ರು ಏನು ಹೇಳಿದ್ರು, ಮಾಡಿದ್ರೆ ನಮ್ಮ ಮನೆಗೆ ಚೆನ್ನಾಗಿ ಬಂದಿಲ್ಲ ಅಂತ ಯಾರು ಹೇಳ್ಬಾರ್ದು. ದೀಪಾವಳಿ ಹಬ್ಬದ ಪ್ರಯುಕ್ತ ಬೇಳೆ ಹೋಳಿಗೆ ತುಪ್ಪ. ಓಕೆ, ಮನೆ ಒಳಗೆ ನಮ್ಮ ಭಾಸ್ಕರ್ ಅವರು ಅದ್ಭುತವಾಗಿರುವಂತ ಒಬ್ಬಟ್ಟನ್ನ ಮಾಡಿ ಕೊಟ್ಟಿದ್ದಾರೆ, ಬೇಳೆ ಒಳಗೆ. ಓಕೆ, ನೋ ಪ್ರಾಬ್ಲಮ್. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಬ್ಬಟ್ಟು ಮಾಡ್ಕೊಳ್ಳಿ. ಬೇಳೆ ಒಬ್ಬಟ್ಟು ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ತೊಗರಿ ಬೇಳೆ ಹಾಕಿ ಬೇಯಿಸಿ. ಬೇಳೆ ಬೆಂದ ಮೇಲೆ ಸೋಸಿಕೊಳ್ಳಿ. ಒಂದು ಬೌಲ್ಗೆ ಚಿರೋಟಿ ರವೆ, ಮೈದಾ ಹಿಟ್ಟು, ಎಣ್ಣೆ ಹಾಕಿ ಕಲಸಿ ನೀರು ಸೇರಿಸಿ ನಾದಿ ಕಣಕ ತಯಾರಿಸಿಕೊಳ್ಳಿ. ಒಂದು ಬಾಣಲಿಗೆ ಬೆಲ್ಲ, ನೀರು, ತೆಂಗಿನಕಾಯಿ ತುರಿ ಹಾಕಿ ಕುದಿಸಿ ಪಾಕ ಬಂದ ಮೇಲೆ ಬೇಯಿಸಿಕೊಂಡ ಬೇಳೆ,
ಅರಿಶಿನ ಹಾಕಿ ಬಾಡಿಸಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಂಡು ಹೂರಣ ತಯಾರಿಸಿಕೊಳ್ಳಿ. ತಯಾರಿಸಿಕೊಂಡ ಕಣಕವನ್ನು ಉಂಡೆ ಮಾಡಿಕೊಂಡು ಮಧ್ಯಕ್ಕೆ ಬೇಳೆ ಹೂರಣ ತುಂಬಿ ಲಟ್ಟಿಸಿ ಕಾದ ತವಾದ ಮೇಲೆ ತುಪ್ಪ ಹಾಕಿ ಎರಡೂ ಕಡೆ ಬೇಯಿಸಿ. ಈಗ ಬೇಳೆ ಒಬ್ಬಟ್ಟು ತುಪ್ಪದ ಜೊತೆ ಸವಿಯಲು ಸಿದ್ಧ. ಹಾಂ ಸರ್, ಶುರು ಮಾಡೋಣ. ಶುರು ಮಾಡಿ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಇದೊಂಥರ ಬಾಯ್ಲಿಟ್ರೆ ಕರಗೋಗುತ್ತೆ ಅಂತೀವಲ್ಲ ಆ ಥರ ಮಾಡಿದ್ದಾರೆ. ಮುರಳಿಯವರೇ ಹಿಂಗೆ ತಗೊಳ್ಳಿ. ಸರ್ ಹೋಳಿಗೆ ಮಾಡ್ಕೊಳ್ಳಿ. ಈಸಿಯಾಗಿ ತೋರಿಸ್ಕೊಟ್ಟಿದ್ದೀವಿ. ಇದಕ್ಕಿನ್ನ ಈಸಿ ನಿಮ್ಮ ಮನೇಲಿ ಯಾರು ತೋರಿಸ್ಕೊಟ್ಟಿರಲ್ಲ. ಇಷ್ಟೊಂದು ಈಸಿಯಾಗಿರೋದು ಅಕಸ್ಮಾತ್ ಮಾಡ್ಕೊಳಕ್ಕಾಗಿಲ್ಲ, ಇದೇ ಥರ ರುಚಿ ಬೇಕು ಅಂದವರು ಭಾಸ್ಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಭಾಸ್ಕರ್ ನಂಬರ್ ಇರಲಿ 9886584789. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ನಮ್ಮ ಆತ್ಮೀಯ ಗೆಳೆಯರು. ಸರ್ ಬನ್ನಿ ಸರ್. ಶಂಕರಲಿಂಗಯ್ಯನವರು ಬಂದಿದ್ದಾರೆ. 30 ವರ್ಷಗಳ ಸ್ವೀಟ್ ಅನ್ನ ಮಾಡಿರ್ತಕ್ಕಂಥ ಅದ್ಭುತವಾದ ಅನುಭವ ಇದೆ ಶಂಕರಲಿಂಗಯ್ಯನವರಿಗೆ. ಮೂಲತಃ ತುರುವೇಕೆರೆಯವರು, ಮಾಯಸಂದ್ರ, ದೊಡ್ಡಶೆಟ್ಕೆರೆ, ಚಿಕ್ಕಶೆಟ್ಕೆರೆ ಪಕ್ಕನೇ ಹುಟ್ಟಿದವರು. 30 ವರ್ಷದ ಬೆಂಗಳೂರು ಬಂದು ಚೆನ್ನೈಗೆ ಹೋಗಿ ಸಿಕ್ಕಾಪಟ್ಟೆ ಕೆಲಸ ಕಲ್ತು ಮಾಡ್ತಾನೆ ಇದ್ದಾರೆ ಸ್ವೀಟು. ಅವತ್ತಿಂದ ನಿಲ್ಸೇ ಇಲ್ಲ. ಆದ್ರೂ ಇವತ್ತು ಏನ್ ಮಾಡ್ತಾರೋ ಗೊತ್ತಿಲ್ಲ. ಏನ್ ಮಾಡ್ತಾ ಇದ್ದೀರಾ ಸರ್? ಕಾಜು ಗುಲ್ಕನ್ ರೋಲ್ ಅಂತ. ಗುಲ್ಕನ್ ರೋಲು, ಕಾಜು ರೋಲು, ಕಾಜು ಗುಲ್ಕನ್ ರೋಲ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಕಾಜು ಗುಲ್ಕನ್ ರೋಲ್ ಬೇಕಾಗುವ ಸಾಮಗ್ರಿಗಳು: ಗುಲ್ಕನ್, ಗೋಡಂಬಿ, ಬಾದಾಮಿ, ಪಿಸ್ತಾ, ಕಲಾಕಂದ್, ಸಕ್ಕರೆ, ಸಿಲ್ವರ್ ಲೀಫ್, ಏಲಕ್ಕಿ ಪುಡಿ, ತುಪ್ಪ. ಕಾಜು ಗುಲ್ಕನ್ ರೋಲ್ ಅನ್ನ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಕೆಜಿಗೆ 1000 ರೂಪಾಯಿ ತನಕ ಇರುತ್ತೆ. ಆದ್ರೂ ನೀವು ಮನೇಲಿ ಮಾಡ್ಕೊಂಡ್ರೆ 1 kg ಕಾಸನ್ನ ಹಾಕಿ ಖರ್ಚು ಮಾಡಿದ್ರೆ 5 kg ಅಷ್ಟು ಜನ ತಿನ್ಬೋದು ಸರ್. ರುಚಿಯಾಗಿರುತ್ತೆ, ಮಾಡ್ಕೊಳ್ಳಿ ಸರ್. ತುಂಬಾ ಈಸಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಶಿವಲಿಂಗನವರು. ಶಿವಲಿಂಗನವರೇ ಶುರು ಮಾಡೋಣ. ಸರಿ, ಓಕೆ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಗೋಡಂಬಿ ತಗೊಂಡು ಓಕೆ. ನೈಸ್ ಪೌಡ್ರಾ? ಮಿಕ್ಸಿಗೆ ಹಾಕ್ಬಿಟ್ಟು ನೈಸ್ ಪೌಡ್ರು. ಎಲ್ಲ ಪೌಡರ್ಗಳು ಮಾಡ್ಕೊಂಡ್ಬಿಡ್ತೀರಿ ಇವಾಗ? ಎಲ್ಲ ಪೌಡ್ರು. ಬಾದಾಮಿ ಹಾಕಿದೆ. ಅದನ್ನು ಸ್ವಲ್ಪ ದಪ್ಪ ಪೌಡ್ರು, ಒಂದು ಬಾದಾಮಿ ಪಿಸ್ತಾ 2 ಒಟ್ಟಿಗೆ ಹಾಕ್ಬಿಡೋದು? ಸ್ಮೂತು ಇದು ಆಡು. ಹಾ ಅದೇ ಅವೆಲ್ಲ ನಮ್ಗೆ ಹೇಳ್ಕೊಡ್ಬೇಕು ನೀವು. ಓಕೆ, ರುಬ್ಕೊಂಡ್ರಲ್ಲ? ಫುಲ್ ತರಿತರಿ ಅಲ್ಲ ಇದು? ಹೌದೌದು. ಓಕೆ ಸರ್. ನೆಕ್ಸ್ಟ್ ಪಿಸ್ತಾ ಹಾಕಬೇಕು. ಹಾಕೊಳ್ಳಿ. ಇದ್ರಾಗೆ ಆಯಿಲ್ ಅಂಶನೂ ಜಾಸ್ತಿ ಇದೆ ಹಾಂ ಹಾಂ ಪಿಸ್ತಾದಲ್ಲಿ. ಓಕೆ ಓಕೆ. ಇದಕ್ಕೆ ಹಾಕೋಬೋದಲ್ಲ? ಹೌದೌದು, ಎಲ್ಲ ಮಿಕ್ಸಿಂಗೆ. ಓಕೆ. ತರಿಯಾಗಿ ರುಬ್ಕೊಂಡಿರುವಂಥದ್ದು ಇದು. ಇದು ಗೋಡಂಬಿ ಪುಡಿ ನೈಸ್ ಆಗಿದೆ. ನೆಕ್ಸ್ಟ್ ಏಲಕ್ಕಿ ಪುಡಿ. ಅದಕ್ಕಾ? ಹೌದೌದು, ಇದಕ್ಕೇನೆ. ಓಕೆ. ಬಾದಾಮಿ ಮತ್ತು ಪಿಸ್ತದ ಪುಡಿಯ ಜೊತೆಗೆ ಏಲಕ್ಕಿಯ ಪುಡಿಯನ್ನು ಹಾಕಿ ಮಿಶ್ರಣವನ್ನ ಗೊಳಿಸ್ಬಿಟ್ಟು ಮತ್ತೆ ಕಲಾಕನ್ನು. ಏನದು? ಕಲಾಕಂದು. ಕೋವಾ ಯಾವ್ದಾದ್ರು ಹಾಕಬಹುದು. ಕಲಾಕಂದು, ಕೋವಾ ಯಾವ್ದು ಬೇಕಾದ್ರೆ ಹಾಕೋಬಹುದಾ? ಹೌದೌದು. ಓಕೆ. ಮಾಮೂಲಿ ಗುಲ್ಕನ್ನ? ಹೌದೌದು. ಹಾ ಹಾ ಹಾ. ಓಕೆ. ಮಗ ಎಷ್ಟನೇ ವರ್ಷ? ಇಂಜಿನಿಯರು? ಸರಿ ಫೈನಲ್ ಇಯರಾ? ಆಮೇಲೆ ರಿಟೈರ್ಮೆಂಟಾ ನೀವು? ಇನ್ನ ಗಟ್ಟಿ ಇದೆ. 52 ವರ್ಷ ನಮಗೆ. 52 ವರ್ಷದಲ್ಲಿ 32 ವರ್ಷ ಒಲೆ ಮುಂದೆನೆ ಕುತ್ಕೊಂಡು ಸ್ವೀಟ್ ಮಾಡಿ 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 ಕಷ್ಟ ಪಟ್ಟಿಲ್ವಾ ನೀವು? ಮಗ ಇಂಜಿನಿಯರ್ ಓದ್ತಾ ಇದ್ದಾನೆ ಬಿಡಿ. ಇರ್ಲಿ ಬಿಡಿ, ಇನ್ನ ನಾವು ಓಡಾಡತಕ್ಕ ಮಾಡ್ಬೇಕು. ಸುಮ್ಮನೆ ಕೂತಿದ್ರೆ ಏನಾಗುತ್ತೆ? ಹಂಗಂತೀರಾ? 100%. ಓಕೆ. ಏನು ಮಗನ ಹೆಸರು? ಹರೀಶ್ ಕುಮಾರ್. ಮಗಳ ಹೆಸರು? ಶ್ರುತಿ. ಮಕ್ಳು ಯಾವ ಥರ ಕೇಳಿದಾರ ನಿಮಗೆ? ಏನ ಇದನ್ನ ಮಾಡ್ಕೊಡಪ್ಪ, ನೀವು ಚೆನ್ನಾಗಿ ಮಾಡ್ತೀಯ ಅಂತ? ನಾವೇನೋ ಮನೇಲಿ ಮಾಡೋದಿಲ್ಲ ಬಿಡಿ. ನಾವೇನಕ್ಕೆ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೂ ಕೇಳೋದಿಲ್ಲ. ಆದ್ರೆ ನಮ್ಗೆ ಎದ್ರಿಕತ್ತಾರ, ಕೇಳೋದಿಲ್ಲ ಏನು. ತವಿ ಕೊಡಿ. ನೀರಲ್ವಾ? ಸ್ವಲ್ಪ ನೀರು. ಸ್ವಲ್ಪ ನೀರು. 100 ಗ್ರಾಮು ಗೋಡಂಬಿಗೆ 50 ಗ್ರಾಮ್ ಸಕ್ಕರೆ ಸಾಕಾಗುತ್ತೆ. ಸಿಹಿ ಮಾಡಕ್ಕೆ ಅಂತಾನೆ ಇಟ್ಬಿಟ್ಟಿದೀವಿ ಇವತ್ತು ನಾವು. ಹೌದಾ? ಕಾರ್ಗಡಿಗೆಲ್ಲ ಟ್ರೈ ಮಾಡಲ್ವಾ? ನಾವ್ ಇದೊಂದು ಬಿಟ್ರೆ ಯಾವ್ದಕ್ಕೂ ಕೈ ಹಾಕಲ್ಲ. ಕೈ ಹಾಕಲ್ಲ. ಅದೇ ಕರೆಕ್ಟ್. ಅದು ಒಂದೊಂದು ಪ್ರಿನ್ಸಿಪಲ್ ಅದು. ಅದಕ್ಕೆ ಸ್ಪೆಷಲಿಸ್ಟ್ ಅಂತ ಕರ್ಸ್ಕೊಳ್ತಾರೆ ನಿಮ್ನ. ಎಲ್ಲ ಮಾಡ್ತಾರೆ, ಕರ್ಸ್ಕೊಳ್ಳಲ್ಲ. ಕಾಂಪಿಟೇಟರ್ ಮಾಡಾಕ್ತಾರೆ. ಹೆಂಗ್ ಕಲ್ತ್ರಿ ಸ್ವೀಟ್? ಯಾರು ಹೇಳ್ಕೊಟ್ರಿ ನಿಮ್ಗೆ ಮಾಡೋದನ್ನ? ಸರ್, ನಮ್ಮವರು ರಾಮಕೃಷ್ಣ ಅಂತ ಗುರು, ಹೈಯೆಸ್ಟ್ ಗುರು. ಅವ್ರು ಹೇಳ್ಕೊಟ್ರಾ? ಬಾ ಮಗ ನಾನು
ಮಡ್ರಾಸಿಗೆ ಕರ್ಕೊಂಡು ಹೋಗ್ಬಿಟ್ರು ನಮ್ಮನ್ನ. ಬನ್ರೋ ಅಲ್ಲಿ ಕರ್ಸ್ಕೊಡ್ತೀನಿ. ಬಾರಲ್ಲ ಇಲ್ಲಿದ್ದು ಏನು ಆಗಲಕ್ಕ ಬಾರ ಅಂತ ಅಡಿಯಾರ ಬಂದು ಓಪನ್ ಮಾಡ್ಯಾರು. ಅಲ್ಲಿ 2 ವರ್ಷ ನಾನು ರೆಡಿ ಮಾಡ್ಬಿಟ್ಟು ಅವ್ರ ಕಡೆ ಬಂದ್ಬಿಟ್ರು. ಓಹೋ ಜೀವ ಪರಿ ಅಂತ ಅವ್ರದೇ ನಾನು ಅನ್ನ ತಿಂತ ಇರೋದು. ಓಕೆ ಅವರೇ ಹೇಳ್ಕೊಟ್ರಾ ಹೆಂಗ್ ಮಾಡ್ಬೇಕು ಏನು ಸ್ವೀಟ್ ಹೆಂಗ್ ಮಾಡ್ಬೇಕು? ಹೌದು, ಕೆಲವೊಂದು ಟೆಕ್ನಿಕಲ್ ಎಲ್ಲ ಹೇಳಲೇಬೇಕಾಗುತ್ತೆ. ಎಷ್ಟು ವರ್ಷ ಹೇಳ್ಕೊಟ್ರಿ ನಿಮ್ ಕಡೆಗೆ? ಸರ್ ನಾನು ಒಂದು 2 ವರ್ಷ ಅಷ್ಟೇನು ಮಾಡಿದ್ದು. ಆಮೇಲೆ ಫುಲ್ ಹೌದು, ಅಲ್ಲಿ 1 ವರ್ಷ ನಾನು ಮೇನ್ ಮಾಡ್ಬಿಟ್ಟು ಆಮೇಲೆ ನಾನು ಈ ಕಡೆ ಬಂದು ಮ್ಯಾರೇಜ್ ಆಗ್ಬಿಟ್ಟು ಕಾಂತಿ ಹಾಸ್ಪಿಟಲ್ ಆಟ ಆದೆ. ಅಲ್ಲಿ ತಿರ್ಗಾ ಬಂದು ಕರೆದ್ರು ಯಜಮಾನ್ರಲ್ಲಿ ಅವರು. ನಾನಿಲ್ಲ ಬಿಡಿ ಸರ್, ನಾವು ದೂರ ಯಾಕೆ ಓಡಾಡಕ್ಕೆ ಹೋಗೋಣ. ಆಫ್ ಮಾಡ್ಬಿಡ್ಲಾ? ಸಕ್ಕರೆ ಪಾಕ ಒಂದೇಳೆ ಬಂದ ತಕ್ಷಣ ಅದಕ್ಕೆ ಗೋಡಂಬಿ ಪೌಡರ್ ಹಾಕೊಂಡೋದು ಸ್ಟವ್ ಆಫ್ ಮಾಡ್ಬಿಡೋದು. ಉಂಡೆ ಬರ್ಬೇಕು ಹಿಂಗೆ ಸ್ವಲ್ಪ ಒಲೆ ಹೆಚ್ಚಿ. ಒಲೆ ಹಚ್ಬೇಕು. ಇನ್ನ ಬಂದಿಲ್ವಾ? ಮತ್ತೆ ಬರಲಿಲ್ಲ ಅಂದ್ರೆ ಬರಲ್ಲ. ಓಕೆ. ಚೂರಿ ತುಪ್ಪ ಹಾಕಿ ನಿಮ್ಮ ಕೈ ಮಟ್ಟಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಹಾಂ ಬಿಡಿ, ಸಾಕು ಸಾಕಾ? ಸಾಕು 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 ಸಾಕು. ಒಂದು ಫ್ರೈ ಮೈಸೂರು ಪಾಕ್ ಹೊಡಿಬೇಕಂದ್ರೆ ಒಂದು 1000 ಸರಿ ಹಿಂಗೆ ಅನ್ಬೇಕಾಗುತ್ತೆ ದುಡ್ದು. ಹೌದೌದು. ಒಂದು 5 ಕೆಜಿ ಸಕ್ಕರೆ ಹಾಕೊಂಡ್ರೆ. ಓಕೆ, ಯಾವ ಥರ ಮೈಸೂರು ಪಾಕ್ ಮಾಡೋದು ನೀವು? ಆರ್ಡಿನರಿ ಸ್ಪೆಷಲ್ಲು. ಏನು ಅಕಸ್ಮಾತ್ ಗಟ್ಟಿ ಆದರೆ ಬೇಕಾದ್ರೆ ನೀರು ಹಾಕೋಬೋದು ಅಲ್ವಾ? ಎಷ್ಟು ಜನ ಶಿಷ್ಯರನ್ನ ತಯಾರು ಮಾಡಿದ್ದೀರಿ? ಸರ್ ಒಂದು ಇಬ್ಬರೇ ಸರ್, ಈಗಿನವರೆಲ್ಲ ಕಷ್ಟಪಡಲ್ಲ ಸರ್. ಅದಕ್ಕೂ ನಾವು ಈಗ ನಾವು ಮೈಸೂರು ಪಾಕ್ ಕೊಟಾಯಿಸ್ತಾ ಇರ್ತೀವಿ. ಬಿಡೋಣ ನಾವು ಕೊಟಾಯಿಸ್ತೀವಿ ಅಂತ ಹೇಳಲ್ಲ. ಕೊಟಾಯಿಸೋದು ಅಂದ್ರೆ ಹಿಂಗೆ ತಿರ್ಸೋದು? ಹಾಂ, ಸುಮಾರು ಒಂದು 10-12 ಕೆಜಿ ಇರುತ್ತೆ ಒಂದು ಸರಿಗೆ ಬಾಣಲಿಲಿ. ಕೊಟಾಯಿಸೋದು ಕಷ್ಟ ಬಿಡಿ. ನಮ್ಮ ಹೋಟ್ಲಿಗೆ ನಾನು ಸೋಂಪು ಪುಡಿ ಮಾಡಬೇಕಾದ್ರೆ ಒಬ್ಬರು ಕ್ಲೀನರ್ಸ್ ಹೆಂಗ್ಸ್ ಕರ್ಕೊತೀನಿ. ಒಂದೇ ಕೈಲಿ ಹಾಕ್ತಾರೆ ತಮಿಳಿಯನ್ಸು. ನಮ್ಮದು 50 ಜನ ಸ್ಟಾಫ್ ಇದೆ. ಒಬ್ಬ ಹುಡುಗನ ಹಿಂಗೆ ಬತ್ತಿನಣ್ಣ ಕೈ ಹಾಕಲ್ಲ ಬಿಸಿಗೆ. ಹೌದಾ? ಅಯ್ಯಮ್ಮ ಹಾಕುತ್ತೆ ಒಂದೇ ಕೈಯಲ್ಲಿ. ಸೂಪರ್ ಅಯ್ಯಮ್ಮ ನೋಡಿ, ಜ್ಞಾಪಿಸ್ಕೋಬೇಕು ಯಾವಾಗಲೂ. ಅಲ್ಲ, ಕೆಲಸ ಮಾಡಿ ಜ್ಞಾಪಿಸ್ಕೋಬೇಕಲ್ಲ ಸ್ವಾಮಿ. ಕೆಲಸ ಕಲ್ತಿರ್ತಾರಲ್ಲ ಅವರು. ಅದು ಕಷ್ಟನ ಅದು ಮಾಡೋದು ಸೊಂಪ ಪುಡಿ? ಕಷ್ಟ. ಅಲ್ಲ, ನಮ್ಮವ್ರು ಯಾರು ಸ್ವಲ್ಪ ಈ ಕೆಲಸ ಕಡಿಮೆ ಎಲ್ಲ ನಾರ್ತವ್ರೆ ಮಾಡೋದಲ್ವಾ ಸ್ವೀಟ್ ಎಲ್ಲ? ಆಗಿತ್ತು ಸರ್, ಬಂಗಾಲಿ ಸ್ವೀಟ್ ಅದೆಲ್ಲ ಇತ್ತು. ಇವಾಗ ಈಗೆಲ್ಲ ನಮಗೆ ಬೇಕಾದ ಈಗೆಲ್ಲ ಹೋಗ್ಬಿಟ್ಟು ಅವರು ಕಲ್ಕಟ್ಟ ಬಂಗಾಲಿ ಸ್ವೀಟ್ ಎಲ್ಲ ಹೋಗ್ಬಿಟ್ರು ಊರ್ ಕಡೆಗೆ ಜನ. ಹೌದಾ? ಆರ್ಬೇಕಾ ಸ್ವಲ್ಪ? ತಣ್ಣಗೆ ಮಾಡ್ಲಾ? ತಟ್ಟೆಗೆ ಹಾಕ್ಬಿಡಿ ನೀವು, ತಣ್ಣಗಾಗುತ್ತೆ ಅದು. ನೋಡಿ ತುಪ್ಪ ಹಾಕಿಲ್ಲ ಅಂದ್ರೆ. ಕೊಟ್ಟೆ 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 ಕೊಟ್ಟೆ. ಹಾಂ ಹಾಂ, ಸಾಕು ಸಾಕು ಸಾಕು. ಆಯ್ತಾ? ತಣ್ಣಗಾಯ್ತಾ? ತಣ್ಣಗಾಯ್ತು. ಇದಕ್ಕೂ ಸಿಲ್ವರ್ ಪೇಪರ್ ಹಚ್ಬೇಕಲ್ಲ ನಾವು? ನೋಡಿ, ಆ ಮೇಕಪ್ ಇಲ್ಲ ಅಂದ್ರೆ ಮಜಾ ಇರಲ್ಲ. ಅದಿದ್ರೆ ಅದಿದ್ರೇನೆ ಈ ಕಾಜು ಸ್ವೀಟ್ಸ್ಗೆಲ್ಲ ಒಂದು ಮರ್ಯಾದೆ. ಹೌದು, ಹೆಣ್ಮಕ್ಳಿಗೆ ಬಟ್ಟಿಟ್ಟಂಗೆ. ಏನೋ ನಮ್ಮ ZTV ಹೆಸರು ಮಾಡಿ ಕೊಟ್ಬಿಟ್ಟಿದ್ದಾರೆ ಶಿವಲಿಂಗಯ್ಯನವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ 30 ವರ್ಷಗಳ ಅದ್ಭುತವಾದಂಥ ಸಿಹಿ ತಿಂಡಿಗಳನ್ನು ಮಾಡೋದ್ರಲ್ಲಿ ಅನುಭವ ಇರತಕ್ಕಂಥ ಶಿವಲಿಂಗಯ್ಯನವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಕಾಜು ಗುಲ್ಕನ್ ರೋಲ್ ಅನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಕಾಜು ರೋಲ್ ಮಾಡ್ಕೊಳ್ಳಿ. ಕಾಜು ಗುಲ್ಕನ್ ರೋಲ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಗೋಡಂಬಿ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಬಾದಾಮಿ ಹಾಕಿ ತರಿತರಿಯಾಗಿ ಪುಡಿ ಮಾಡಿ, ಪಿಸ್ತಾ ಹಾಕಿ ತರಿತರಿಯಾಗಿ ಪುಡಿ ಮಾಡಿ, ಬಾದಾಮಿ ಪುಡಿ ಜೊತೆ ಸೇರಿಸಿ ಇದಕ್ಕೆ ಏಲಕ್ಕಿ ಪುಡಿ, ಕಲಾಕಂದ್, ಗುಲ್ಕನ್ ಹಾಕಿ ಕಲಿಸಿಕೊಳ್ಳಿ. ಒಂದು ಬಾಣಲಿಗೆ ನೀರು, ಸಕ್ಕರೆ ಹಾಕಿ ಒಂದೇಳೆ ಪಾಕ ಮಾಡಿ ಇದಕ್ಕೆ ಗೋಡಂಬಿ ಪುಡಿ ಹಾಕಿ ಕಲಸಿ ತುಪ್ಪ ಹಾಕಿ ಮಿಕ್ಸ್ ಮಾಡಿ. ಮಿಶ್ರಣ ಗಟ್ಟಿಯಾದ ಮೇಲೆ ತಟ್ಟೆಗೆ ಹಾಕಿ ತಣ್ಣಗಾಗಲು ಬಿಡಿ. ನಂತರ ಲಟ್ಟಿಸಿ ಕಟ್ ಮಾಡಿ ಅದರ ಮಧ್ಯಕ್ಕೆ ತಯಾರಿಸಿಕೊಂಡ ಗುಲ್ಕನ್ ಮಿಶ್ರಣ ಇಟ್ಟು ರೋಲ್ ಮಾಡಿ. ನಂತರ ಸಿಲ್ವರ್ ಲೀಫ್ನಲ್ಲಿ ರೋಲ್ ಮಾಡಿದರೆ ಕಾಜು ಗುಲ್ಕನ್ ರೋಲ್ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡ್ಬೋದಾ? ಖಂಡಿತ ಮಾಡಿ ಸರ್. ಇದೇನು ಎಣ್ಣೆ ಜಿಡ್ಡಿಲ್ಲ, ಯಾವುದೇ ಅಂಶ ಇಲ್ಲ. ಗುಲ್ಕನ್ ಹಾಕಿರೋದು ಹೈಲೈಟು. ಚೆನ್ನಾಗಿದೆ, ಸಿಹಿ
ಇದಕ್ಕೇನು ಜಾಸ್ತಿ ಇರಬೇಕಾಗಿಲ್ಲ ಕರೆಕ್ಟಾಗಿದೆ. 50 ಗ್ರಾಮ್ಸ್ ಸಕ್ಕರೆ ಹಾಕಿದ್ರೆ ಸಾಕು. 100 ಗ್ರಾಮ್ಸ್ ಗೋಡಂಬಿಗೆ 50 ಗ್ರಾಮ್ ಸಕ್ಕರೆ ಹಾಕಿದ್ರೆ ಸಾಕು. ಇನ್ನು 30 ಗ್ರಾಮ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಇಷ್ಟಿರಬೇಕು. ಸ್ವಲ್ಪ ಅದ್ಭುತ ಮಾಡಿದ್ದೀರಾ, ಭಾಳ ಖುಷಿ ಕೊಟ್ಟಿದೆ ನಮಗೆ. ನಮ್ಮ ಜನರು ನಿಮ್ಮ ಸ್ವೀಟನ್ನು ನೋಡ್ಕೊಂಡಿದ್ದಾರೆ. ದೀಪಾವಳಿ ನಿಮ್ಮ ಸ್ವೀಟ್ನೇ ಮಾಡ್ಕೊಂಡು ತಿಂತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶಿವಲಿಂಗನವರೇ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್, ಚೆನ್ನಾಗಲಿ ಸರ್, ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ, ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ವೈವಿಧ್ಯಮಯ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿಯವರೇ. ಫಟಾಫಟ್ ಅಂತ ಮಾಡಲೇಬೇಕು, ಆದರೆ ದೀಪಾವಳಿ ಮುಗಿಯೋಕ್ಕೆ ಚಾನ್ಸೇ ಇಲ್ಲ, ನಾನು ಬಂದು ಅಡುಗೆ ಮಾಡಲೇಬೇಕು ಅಂತ ಇದ್ದಾರೆ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ರಾವ್. ಬನ್ನಿ ಸರ್. ನಮಸ್ಕಾರ ಪ್ರಕಾಶ್ ರಾವ್. ನೀವು ಬಂದಿಲ್ಲ ಅಂದ್ರೆ ದೀಪಾವಳಿ ಮುಗ್ಸಕ್ಕಾಗುತ್ತಾ ಸರ್? ಪಟಾಕಿ ಯಾರ್ದಾದ್ರಂತೆ 10,000 ಇಂಪಾರ್ಟೆಂಟ್ ಅಂತಾರಲ್ಲ, ಹಂಗೆ ನೀವು ಬರದೆ ಹೆಂಗ್ ಮುಗ್ಸಕ್ ಸಾಧ್ಯ ಕಾರ್ಯಕ್ರಮ? ನಾವು ಏನ್ ಮಾಡ್ತಾ ಇದ್ದೀರಾ ಸರ್? ಇವತ್ತು ಪನ್ನೀರ್ ಜಿಲೇಬಿ ಮಾಡಕ್ಕೆ ಏನೇನು ತಂದಿದ್ದೀರಿ? ಪನ್ನೀರ್ ಜಿಲೇಬಿ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಸಕ್ಕರೆ, ಏಲಕ್ಕಿ ಪುಡಿ, ಮೈದಾ ಹಿಟ್ಟು, ಎಣ್ಣೆ. ಶುರು ಮಾಡೋಣ. ಮಾಡೋಣ. ಏನ್ ಕೊಡಿ ನಿಮಗೆ? ಸಕ್ಕರೆ ಪಾಕ ಮಾಡೋಣ. ಸಕ್ಕರೆ ಪಾಕ ಮಾಡೋಣ ಫಸ್ಟು. ಓಕೆ ಸರ್, ಅಗಲವಾಗಿದೆ. ನೀರು ಹಾಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪನ್ನೀರ್ ಜಿಲೇಬಿಯನ್ನ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಪ್ರಕಾಶ್ ರಾವ್ ಅವರು. ಹಾಕೋಬಹುದು ಪ್ರಕಾಶ್ ರಾವ್? ಸಕ್ಕರೆ ಮುಳುಗದಷ್ಟು ಸಕ್ಕರೆ ನೀರು ಹಾಕಿ ಸಾಕು. ಯಾವತ್ತು ನೀರು ಹೌದಾ? ಹಂಗೆ ತೇರಿನ ಅದು? ಹೌದು, ಸಾಕು ಸಾಕು, ಸರಿ ಆಗುತ್ತೆ. ಈ ಪನ್ನೀರ್ ಯಾವ ಥರ ಅಂದರೆ, ಆ ಪನ್ನೀರ್ ಬರಲ್ಲ, ನಾನು ಗ್ರೇವಿ ಮಾಡ್ತೇನಲ್ಲ ಆ ಥರ ಪನ್ನೀರ್. ನೆನ್ನೆ ತೋರಿಸಿದ್ರೆ ನಾನು ಇದು ರಸಗುಲ್ಲ ಮಾಡಿ, ಚಿಕ್ಕ ಚಿಕ್ಕ ರಸಗುಲ್ಲ ಮಾಡೋದಿಲ್ಲ, ಅದೇ ಥರ ಪನ್ನೀರ್ ಹಾಲನ್ನು ಕಾಸಿ ವೆನಿಗರ್ ಹಾಕಿ ಈ ಥರ ಮಾಡ್ಕೋಬೇಕು. ತೋರಿಸಿ. ಈ ಪನ್ನೀರ್ ಮಾಡ್ಕೊಳ್ಳೋದು ಭಾಳ ಈಸಿ, ಹೇಳ್ತಾ ಇದ್ದೀನಿ. ಒಂದು ಲೀಟ್ರ್ ಹಾಲನ್ನ ಕಾಯಿಸ್ತಾ ಇರಿ. ಅದು ಉಕ್ಕು ಬಂದ ತಕ್ಷಣ ಅದಕ್ಕೊಂದು ನಿಂಬೆಹಣ್ಣು ಹಿಂಡಿ ಇಲ್ಲ ವೆನಿಗರ್ ಹಾಕಿ ಹಾಲು ಹೊಡೆದೋಗುತ್ತೆ. ಅದನ್ನ ಸೋಸ್ಕೊಂಡಾಗ ಈ ಥರ ಗಟ್ಟಿಯಾದಂಥ ಒಂದು ಅಂಶ ಸಿಗುತ್ತೆ. ಇದೇ ಪನ್ನೀರು, ಒರಿಜಿನಲ್ ಪನ್ನೀರ್ ಇದು. ನೀವು ಮನೇಲಿ ಮಾಡ್ಕೊಂಡಾಗ ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀರಿನ ಅಂಶ ತೆಗೆದಿರ್ತಕ್ಕಂಥ ಅದ್ಭುತವಾದಂಥ ಪನ್ನೀರು, ಹಾಲಿನಿಂದ ಮಾಡ್ಕೊಂಡಿರ್ತಕ್ಕಂಥ ಪನ್ನೀರು. ಕರೆಕ್ಟಾ ಸರ್? ಒಂದು ಎಳೆ ಪಾಕ ಬರಬೇಕಾ? ಒಂದು ಎಳೆ ಪಾಕ ಬರಲಿ. ಆಯ್ತು, ಬಂದಿರ್ಬೋದು. ಸಾಕು ಬಿಡಿ, ಸಾಕಲ್ಲ? ಸಾಕಾಗುತ್ತೆ. ಇನ್ನು ಈ ಕಡೆ ಇಟ್ಕೋಣ. ಹಾಕಿಟ್ಕೊಳ್ಳಿ, ಆಫ್ ಮಾಡಿಬಿಡಿ, ಸಾಕಾಗಿ. ಸಕ್ಕರೆ ಪಾಕ ರೆಡಿ ಆಯ್ತು. ನೆಕ್ಸ್ಟ್ ಏನ್ ಮಾಡೋಣ? ಒಂದು ಕಡೆ ಎಣ್ಣೆ ಇಟ್ಕೊಳ್ಳೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾರಿ, ಪನ್ನೀರ್ 1 ಲೀಟರ್ ಹಾಲು ಇದು. 1 ಲೀಟರ್ ಹಾಲು ಇಷ್ಟೇ ಪನ್ನೀರ್ ಇಷ್ಟೇ ಬರೋದಾ? ಬರೋದು. ಅಯ್ಯೋ. ಅದ್ರ ಜೊತೆಲಿ ಮೈದಾ ಹಾಕ್ತೀನಿ ಸ್ವಲ್ಪ. ಮೈದಾ ಪನ್ನೀರಾ? ಹೌದು. ಜಿಲೇಬಿ ಬಂದರೆ ಮೈದಾ ಬರಲೇ ಬರ. ಓಹೋ. ಇಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತೀನಿ. ಇವಾಗ ನೀರು ಸ್ವಲ್ಪ ಹಾಕ್ತೀನಿ. ಪನ್ನೀರ್ ಜಿಲೇಬಿ ಅಲ್ಲ ಇದು? ಹೌದೌದು. ಸಿಗುತ್ತೇನ್ರಿ ಎಲ್ಲರೂ ಪ್ರಕಾಶ? ಇದು ನಾರ್ತ್ ಕಡೆ ಸಿಗ್ತಾ ಇರಲಿಲ್ಲ. ನಾರ್ತ್ ಅಲ್ಲ? ನಾರ್ತ್ ಸಿಗ್ತಾರೆ, ಡೆಲ್ಲಿಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ. ಪನ್ನೀರ್ ಜೊತೆಗೆ ನಾವೇನು ಹಾಕಿದೀವಿ? ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿದೀವಿ, ನೀರು ಹಾಕಿದ್ವಿ, ನೀರು ಹಾಕಿದೀವಿ ಅಷ್ಟೇ, ಏಲಕ್ಕಿ ಪುಡಿ ಏನೂ ಇಲ್ಲ. ಏಲಕ್ಕಿ ಪುಡಿ ಹಾಕಿದ್ವಿ. ಏಲಕ್ಕಿ ಪುಡಿ ಬಿಡಿ. ಓಕೆ. ಬಟ್ ಇಷ್ಟು ಗಟ್ಟಿಗಿದೆ, ಬರುತ್ತೇನಪ್ಪ? ಬರುತ್ತೆ. ಆಶ್ಚರ್ಯ. ಓ, 2 ರೌಂಡ್ ಬಿಡೋದನ್ನ? ಅಷ್ಟೇ ಇದು. ಚಿಕ್ಕದಾ ಇದು ಪನ್ನೀರ್ ರೋಲ್? ಹೌದೌದು. ಪನ್ನೀರ್ ರೋಲ್ ಅಲ್ಲ, ಪನ್ನೀರ್ ಜಿಲೇಬಿ. ಮೋಸ್ಟ್ಲಿ ಚೆನ್ನಾಗಿರ್ಬೋದು ಇದು. ಯೂಶಲಿ ನಾವು ಉದ್ದಿನ ಬೇಳೆ ಹಾಕಿ ಮಾಡ್ತೀವಿ, ಉದ್ದಿನ ಬೇಳೆ ಮೈದಾ ಹಿಟ್ಟು ಹಾಕಿ ಹುಳಿ ಬರ್ಸಿ ಅಧ್ವಾನ ಮಾಡಿ ಮಾಡ್ಕೊಳ್ತೀವಿ. ಹೌದೌದು, ಅದೇ ಚೆನ್ನಾಗಿರುತ್ತೆ. ಸಖತ್ತ ಮಾಡಿದೀರಾ ಪ್ರಕಾಶ್ ರಾವ್, ಅದ್ಭುತ ಬಿಡ್ರಿ. ಪನ್ನೀರಲ್ಲಿ ಮಾಡೋದಂಗೆ ಐಡಿಯಾನೇ ಇಲ್ಲ ರೀ. ಇಷ್ಟೇ ಕಲರ್ ಬರೋದು, ಬ್ರೌನ್ ಕಲರ್ ಆಗಿದೆ. ಇಷ್ಟೇ ಸಾಕಾ? ಅಷ್ಟೇ, ಹಾಲು ಕಾದಿಲ್ಲ, ಅಷ್ಟೇ ಕಲರ್ ಬರೋದು ಸಾಕು. ಸಕ್ಕರೆ ಪಾಕ ಹಾಕಿ. ಅಯ್ಯಯ್ಯ, ಇಷ್ಟು ಈಸಿನಾ? ಹೌದೌದು. ವೆರಿ ಗುಡ್ ಸರ್. ಪನ್ನೀರ್ ಜಿಲೇಬಿ ಇದು ಯಾರು ಮಾಡಲ್ಲ, ಸ್ಟಾರ್ ಹೋಟ್ಲಲ್ಲಿ ಸಿಗುತ್ತೆ, ಆರ್ಡರ್ ಮಾಡಿದರೆ. ಹೌದಾ? ಹೌದು. ನೋಡಿದ್ರಾ, ಪನ್ನೀರಲ್ಲಿ ಜಿಲೇಬಿ ಮಾಡ್ಕೋಬಹುದು ಅಂತ ಗೊತ್ತಿತ್ತಾ? ಇದೆಲ್ಲ ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡುಗೆಯನ್ನು ತೋರಿಸುವಂತಹ ಏಕೈಕ ಕಾರ್ಯಕ್ರಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ದೀಪಾವಳಿ ಹಬ್ಬದ ವಿಶೇಷ ಸ್ವೀಟು ಪನ್ನೀರ್ ಜಿಲೇಬಿ. ದೀಪಾವಳಿಯ ವಿಶೇಷ ಸ್ವೀಟು ಪನ್ನೀರ್ ಜಿಲೇಬಿನ ಮಾಡಿ ನಮ್ಮ ಕೈಲೇ ಕೊಟ್ಬಿಟ್ಟಿದ್ದಾರೆ ಇವತ್ತು. ಓಕೆ, ಇದನ್ನ ನಮ್ಮ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಜಿಲೇಬಿ ಮಾಡ್ಕೊಳ್ಳಿ. ಪನ್ನೀರ್ ಜಿಲೇಬಿ ಮಾಡುವ ವಿಧಾನ: ಒಂದು ಬಾಣಲಿಗೆ ನೀರು, ಸಕ್ಕರೆ ಹಾಕಿ ಒಂದೆಳೆ ಪಾಕ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಪನ್ನೀರ್, ಮೈದಾ ಹಿಟ್ಟು,
ಏಲಕ್ಕಿ ಪುಡಿ, ನೀರು ಹಾಕಿ ಚೆನ್ನಾಗಿ ಕಲಸಿ ನಾದಿ ಮಿಶ್ರಣವನ್ನು ಒಂದು ಬಟ್ಟೆಗೆ ಹಾಕಿ ಜಿಲೇಬಿಯಂತೆ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಇದನ್ನು ಸಕ್ಕರೆ ಪಾಕಕ್ಕೆ ಹಾಕಿ ನೆನೆಸಿ ತೆಗೆದರೆ ಸಿಹಿ ಸಿಹಿಯಾದ ಪನ್ನೀರ್ ಜಿಲೇಬಿ ಸವಿಯಲು ಸಿದ್ಧ. ಲಕ್ಷ್ಮಿ ಹಬ್ಬದಲ್ಲಿ ಈ ಥರ ಪನ್ನೀರ್ ಜಿಲೇಬಿ ಮಾಡ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ, ದೀಪಾವಳಿ ಕಳೆನೇ ಬೇರೆ. ನಮ್ಮ 5 ಸ್ಟಾರ್ ಹೋಟೆಲ್ ಪ್ರಕಾಶ್ ಅವರು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಜಿಲೇಬಿಯನ್ನು ಮಾಡಿಕೊಟ್ಟಿದ್ದಾರೆ, ಪನ್ನೀರ್ ಜಿಲೇಬಿಯನ್ನು ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ಹೆಂಗೆ ಕಂಡಿಡಿದ್ರಿ? ಮಾಡ್ಬೇಕು ಸರ್. ಸಿಕ್ಕಲ್ಲ ನಾವು ಕದಿದ್ವಿ. ಜೊತೆ ಸ್ವಲ್ಪ ರಬಡಿ ಇಟ್ಕೊಂಡ್ರೆ ಇನ್ನೂ ಮಸ್ತ್ ಆಗುತ್ತೆ. ಈಗ ಇದು ತಿನ್ಬಿಟ್ಟು ಆ ಜಿಲೇಬಿ ತಿನ್ನಕ್ಕಾಗಲ್ಲ. ಆಗಲ್ಲ, ಏನು ನಾವು ಇಟ್ಕಲ್ಸೋದು ಹುಳಿ ಮಾಡ್ಕೊಳ್ಳೋದು ಅಂಥದ್ದೇನಿಲ್ಲ. ಪಟಾಪಟ ಮಾಡ್ಕೋಬೋದು. ಹಾಲು ಬಿಸಿ ಮಾಡ್ದ, ಮೈದಾಗ್ದ, ಸಕ್ಕರೆ ಪಾಕ ಮಾಡ್ದ, ಜೊತೆ ಹಾಕಿ. ತುಂಬ ಅದ್ಭುತವಾಗಿದೆ, ಸ್ಪೆಷಲ್ ಆಗಿದೆ. ಏನಾದ್ರು ಹೇಳ್ದಂಗೆ ರಬಡಿ ಹಾಕ್ಕೊಂಡು ತಿನ್ಬೋದು, ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಇದೇ 120% ಚೆನ್ನಾಗಿದೆ, ಇನ್ನು ಅದೆಲ್ಲ ಹಾಕೊಂಡು 200-300% ಚೆನ್ನಾಗಾಗ್ಬಿಡುತ್ತೆ. ಒಂದ್ಸರಿ ಇವತ್ತು ದೀಪಾವಳಿ ಲಕ್ಷ್ಮಿ ಹಬ್ಬ, 1 ಲೀಟ್ರ್ ಹಾಲು ತರಿಸಿ, ಹಾಲು ನೋಡಿರಿ, ಕೋವಾ ತಕ್ಕೊಳ್ಳಿ, 5 ನಿಮಿಷಕ್ಕೆ ರೆಡಿ ಆಗುತ್ತೆ. ಅದೇ ಬೆಸ್ಟ್. ಥ್ಯಾಂಕ್ ಯು ಸರ್, ಸಕಟ ಮಾಡಿದ್ದೀರಾ. ನಿಮ್ಮ ಫೋನ್ ನಂಬರ್ ಹೇಳ್ರಿ ಪ್ರಕಾಶ್, ಹಂಗೆ ಹೋಗ್ಬಿಡ್ತೀರಿ ನೀವು. ಹೇಳ್ರಿ ಫೋನ್ ನಂಬರ್ ಹೇಳ್ರಿ ನಿಮ್ಮದು. 9945 07 46 880. ಥ್ಯಾಂಕ್ ಯು ಸರ್. ಎಷ್ಟು ಬೇಗ ಮಾಡ್ಕೊಡೋಣ. ತುಂಬ ಚೆನ್ನಾಗಿದೆ. ಯೂಶಲ್ ಜಿಲೇಬಿ ತಿಂದ್ರೆ ಒಂಥರ ಮೆತ್ಕಾಗ್ಬಿಡುತ್ತಲ್ಲ, ಇದು ಆ ಥರ ಎಲ್ಲ ಇಲ್ಲ, ಸಿಕ್ಕಾಪಡೆ ಸಕ್ಕತ್ತಾಗಿದೆ ರೀ. ಓಕೆ, ಕಾರ್ಯಕ್ರಮ ಮುಗಿಸ್ಬೇಕು, ಸಮಯ ಆಗ್ತದೆ. ಮುರಳಿ ಏನ್ರಿ ಟೈಮ್ ಆಗೋಯ್ತಲ್ರಿ, 4 ಕಡೆಗೆ ಟೈಮ್ ಆಗೋಯ್ತಾ? ದಯವಿಟ್ಟು ಇದು ಮುಗಿದ ತಕ್ಷಣ ಇಮಿಡಿಯೇಟಾಗಿ ಸ್ಟವ್ ಹಚ್ಕೊಂಡು ನೀವು ಅಡುಗೆ ಮಾಡ್ಕೊಳ್ಳಿ. ಇದೇ ಥರ ರುಚಿಯಾಗಿ ಮಾಡಿಡಿ. ಸಾಯಂಕಾಲ ಬಂದವರು ಅಥವಾ ಮಧ್ಯಾಹ್ನ ರಜದಿನ ಮನೇಲಿರೋರೆಲ್ಲ ಭಾಳ ಖುಷಿ ಪಡ್ತಾರೆ ತಿಳಿಸಿ. ಮತ್ತೊಮ್ಮೆ ದೀಪಾವಳಿಯ ಶುಭಾಶಯಗಳು. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ